ಮನೋಹರೇ. ಸುಗ್ರೀವನಿಗೆ ಎಚ್ಚರಿಕೆ ಕೊಡಲು ಹೋದ ಲಕ್ಷ್ಮಣನು ಇನ್ನು ಬಾರದೇ ಇರುವನಲ್ಲ. ಸಮಾಚಾರವೇನು ತಿಳಿಯದು. ಜಾನಕಿ. ಅನುಜ ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅನುಜ ಲಕ್ಷ್ಮಣ, ಸುಗ್ರೀವನಲ್ಲಿ. ಅಗ್ರಜ, ಆಂಜನೇಯನು ಸುಗ್ರೀವನು ಸೈನ್ಯ ಸಮೇತನಾಗಿ ಬರ್ತಿರುವರು. ಆಂಜನೇಯನೇ, ನಿನಗೆ ಮಂಗಳವಾಗಲಿ. ಸುಗ್ರೀವನೇ, ಇಲ್ಲಿ ಬಾ. ಸೀತೆಯ ಕುಶಲವನ್ನು ಅರಿತು ಬರುವುದು ಅವಕಾಶವಾಗಿರುವುದು. ಮೊದಲು ಈ ನಿನ್ನ ಕಪಿಗಳಿಗೆ ಆಚರಿಸುವಂತೆ ತಿಳಿಸು. ಅಪ್ಪಣೆ ದೇವ. ಎಲೆ ಇಳಿತಲೆ. ಏನಪ್ಪನೇ? ಇಲ್ಲಿ ಬಾ. ನೀನು ಪೂರ್ವ ದಿಕ್ಕಕ್ಕೆ ತೆರಳುವಂತನಾಗು. ಆಗಬಹುದು. ಎಲ್ಲ ಅಂಗದನೇ. ಏನಪ್ಪನೇ? ನೀನು ಇಲ್ಲಿ ಬಾ. ನೀನು ಪಶ್ಚಿಮ ದಿಕ್ಕಕ್ಕೆ ತೆರಳುವಂತನಾಗು. ಆಗಬಹುದು. ಎಲ್ಲ ನಲ ನೀಲ ಗವಾಚ ಇಲ್ಲಿ ಬರ್ರಿ. ಬಂದೇನು. ನೀವು ಪಶ್ಚಿಮ ದಿಕ್ಕಕ್ಕೆ ತೆರಳುವಂತನಾಗು. ಆಗಬಹುದು. ಎಲ್ಲ ಸಚಿವ ಶ್ರೇಷ್ಠವಾದ ಆಂಜನೇಯನೇ, ಇಲ್ಲಿ ಬಾ. ನೀನು ದಕ್ಷಿಣ ದಿಕ್ಕಕ್ಕೆ ತೆರಳುವಂತನಾಗು. ಸಾಹಸದಿಂದ ಪೂಜ್ಯರಾದ ಸೀತಾದೇವಿ ಇರೋ ನೆಲೆಯನ್ನು ಕಂಡುಬರುವನಾಗು. ಆಗಬಹುದು. ಮಹಾನುಭಾವನೆ, ಇವರಲ್ಲಿ ಆಂಜನೇಯನು ದೂರದರ್ಶಿತು, ಅಮಿತ ಪರಾಕ್ರಮಶಾಲಿ. ಆದ್ದರಿಂದಲೇ ಈ ಕಾರ್ಯವು ಸಾಧಕವಾಗದೆಂದು ನಾನು ನಂಬಿರುವೆನು ದೇವ. ಸುಗ್ರೀವನೇ, ನಾನು ಹಾಗೆಯೇ ನಂಬಿರುವೆನು. ಆಂಜನೇಯನೇ, ಇಲ್ಲಿ ಬಾ. ಆಂಜನೇಯನೇ, ಹೇಳುವೆನು ಕೇಳು. ಕೇಳು ಆಂಜನೇಯನೇ, ಪರಮಾತ್ಮ, ಇದು ನನ್ನ ಜಾನಕಿಯನ್ನು ಕಂಡಾಗ ಇದು ಈ ಮುದ್ರಿಕೆಯನ್ನು ಕೊಡುವನಾಗು. ಅಂತೂ ನಾನು ಹೇಳಿದ ಮರ್ಮದ ವಿಷಯಗಳನ್ನು ನಿನಗೆ ನಂಬಿಕೆ ಉಂಟಾಗುವಂತೆ ಹೇಳಿರುವೆನು. ಆಗಬಹುದು ದೇವ. ಶ್ರೀರಾಮಚಂದ್ರ
ಆಂಜನೇಯನೇ ಹೇಳುವೆನು ಕೇಳು. ಪರಮಾತ್ಮ ಹೋಗಿ ಬಾರಲೆ ರಾಘವ ನಾಗಾತಿ ಪಸೇನ ಹೋಗಿ ಬಾರಲೆ ರಾಘವ ಪರಮಾತ್ಮ ಹೋಗಿ ಬಾರಲೆ ರಾಘವ ನಾಗಾತಿ ಪಸೇನ ಹೋಗಿ ಬಾರಲೆ ಪರಮಾತ್ಮ ಪರಮಾತ್ಮ ಆಂಜನೇಯನೇ ಇದು ಹೇಳುವೆನು ಕೇಳು. ಪರಮ ಪರಮ ಪರಾಕ್ರಮವಂತ ಪರಮ ಪರಾಕ್ರಮವಂತ ಶಾಂತ ಶ್ರೀ ಗುಣವಂತ ಹನುಮಂತ ಸುರವೈ ಸುಗ್ರಾಂತ ಶಾಂತ ಗುಣವಂತ ನವಂತ ಆಂಜನೇಯನೇ ಪರಮಾತ್ಮ ಅಂತೂ ನಾನು ಹೇಳಿದ ಮರ್ಮದ ವಿಷಯಗಳನ್ನು ಅಂತೂ ಒಂದು ಮಾಸದ ಒಳಗಾಗಿ ನನ್ನ ಜಾನಕಿಯ ಕುಶಲವನ್ನು ಹರಿತು ಬರುವನಾಗು. ಆಗಬಹುದು. ನಿನಗೆ ಮಂಗಳವಾಗಲಿ. ಶ್ರೀರಾಮಚಂದ್ರ, ನಿನ್ನ ಕರ್ಣಕಟಾಕ್ಷವು ಸಂಪೂರ್ಣವಾಗಿ ನನ್ನ ಮೇಲೆ ಇರಲಿದೆಯವಾ? ಆಂಜನೇಯನೇ ಜಯಶಾಲಿಯಾಗಿ ಹೋಗಿ ಬಾ. ಅಂಗದಲ್ಲಿ ಸೈನ್ಯ ಪರಿವಾರ ಅಲ್ಲ ಕರೆದುಕೊಂಡು ಬರುವನೆಂತಾಗ ಸಾಧು ಜನೋಹರ ರಾಮ ಗುಣಧಾಮ ಹರ ರಾಮ ಗುಣಧಾಮ ಬಲಭೀಮ ಶ್ರೀರಾಮ ಸಾಧು ಜನಾವಳಿ ಮೋದದಾಯಕ ರಾಮ ರಾಮ
ಇಲ್ಲೇ ಕಪಿವೇಂದ್ರರೇ, ಈ ಸತಿಯಾದ ವಿಸ್ತಾರವನ್ನು ಯಾರು ಎಷ್ಟೆಷ್ಟು ದೂರ ಆರಬಲ್ಲಿಯವರು ಹೇಳಿ. ನಾನು 70 ಯೋಜನೆಯನ್ನು ದಾಟಿದರೆ ಇಲ್ಲಿ ತಿರುಗ ಬರೋದಿಲ್ಲ. ಆಂಜನೇಯನೇ, ನನಗೆ ವಯಸ್ಸಾಗಿದೆ. ಮೊದಲು ಕೃಷ್ಣನನ್ನು ಯುದ್ಧ ಮಾಡಿದವನು, ಆದರೆ ಈಗ ಹೋಗಬಹುದು, ಆದರೆ ಮತ್ತೆ ಹಿಂದಿರುಗಿ ಬರೆಂಬ ಸಂದೇಹ ನನ್ನನ್ನು ಕಾಡುತ್ತಿದೆ. ಎಲ್ಲ ಕಪಿವೇಂದ್ರರೇ, ನೀವು ಇಲ್ಲಿ ಯಾರು ಭಯಪಡಬೇಡಿ. ನಾನು ಈ ಸತಿ ಯೋಧರ ವಿಸ್ತೀರ್ಣವನ್ನು ಲಕ್ಷ ಬಿಡದ ಲಂಘಿಸಿ ಮಾತೆಯ ಕುಶಲವನ್ನು ಅರಿದು ಬರುವೆನು. ನಾನು ಬರುವವರೆಗೂ ನೀವು ಇಲ್ಲೇ ಕುಳಿತು ರಾಮ ಧ್ಯಾನವನ್ನು ಮಾಡುತ್ತಾ ಕಾದಿರಿ. ಹಾಗೇ ಆಗಲಿ, ನಿನಗೆ ಮಂಗಳವಾಗಲಿ ಆಂಜನೇಯನೇ. ಪರಮಾತ್ಮ ಶ್ರೀರಾಮಚಂದ್ರ, ನಿನ್ನ ಕರ್ಣ ಕಟಾಕ್ಷವು ಸಂಪೂರ್ಣವಾಗಿ ಎನ್ನ ಮೇಲೆ ಇರಲಿದೆಯವಾ? ಆಹಾ, ಇದೇ ಅಲ್ಲವೇ ಲಂಕಾನಗರವು? ಮನೆ ಮಂಟಪ ಕಂಡು ಬರುವೆ ರಾಮ ಸೇವೆ ಕಣ್ಣೆಲ್ಲ ಲಂಕಾ ಮನೆ ಮಂಟ ಮಂಗಲ ಲಂಕಾ ಬಲಸೆ ಕೋಟೆಯ ಒಲೆಯ ಸೋಲದೆ ಬಲಸೆ ಕೋಟೆಯ ಒಲೆಯ ಸೋಲದೆ ಮರಿಬೇಕಾದ ಬಲಿಗೆ ಕೋಟೆಯ ಒಲೆಯ ಸೋಲದೆ ಮರಿಬೇಕಾದ ಲಂಕಾಪುರಕ್ಕೆ ಕಂಡು ಬರುವೆ ರಾಮ ಸೇವೆಗೆ ಕಣ್ಣೆನೋ ಲಂಕಾ ಸುರಗುಣಮ ನಿಂದಿಸಿ ಪರಮಾತ್ಮ ಸುರಗುಣಮ ನಿಂದಿಸಿ ನಿಷ್ಕರುಣಂ ಕಾಣರಿಸಿ ಜಗವ ಪಾದೇಶರಪ್ಪ ಪರಮಾತ್ಮ ದುರ್ಲಭ ಸೋಸನಪುರಮಿದೆ ಪರಮಾತ್ಮ ದುರ್ಲಭ ಸೋಸನಪುರಮಿದೆ ನಿರಗಜಿತಂ ವಿನಿತ ರಾಮ ಹೃದಯಂ ಪರಮಾತ್ಮ
ನಿನ್ನ ಮಹಿಮೆಯು ಅರ್ಪುತವಾದದ್ದು. ಸಮುದ್ರ ಲಾಂಘನ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಾಕ ಪರಸುವುದು ನಾನು ತಿರಸ್ಕರಿಸಿದ್ದು. ನನ್ನನ್ನು ಅಡ್ಡಗಟ್ಟಿದ ನಾಗಮಾತೆಯಾದ ಸುರಸಿ ಎಂಬ ಸರ್ಪವನ್ನು ಅಡಗಿಸಿ ಆಕೆಯ ಶರೀರದಲ್ಲಿ ಬೆಳೆದು ಹೊಟ್ಟೆಯಲ್ಲಿ ಸೀರಿ ಹೊರಕ್ಕೆ ಬಂದಿದ್ದು ಇದೆಲ್ಲವೂ ನಿನ್ನ ಅನುಗ್ರಹದಿಂದಿಲ್ಲವೇ? ಹೀಗಿರುವಾಗ ನನಗೆ ಬಂದ ಭಯವೇನು? ಸೂಕ್ಷ್ಮ ರೂಪನಿಂದ ಈ ಪುರವನ್ನು ಪ್ರವೇಶಿಸಿ ನೋಡುವೆನು. ಜೈರಘು ಸಮರ್ಥ. ತ್ರಿಲೋಕಾದಿ ಪ್ರಖ್ಯಾತಿ ಪರಾಕ್ರಮನೆನಿಸಿದ ರಾವಣ ಸಾರ್ವಭೌಮನ ಪುರ ದಕ್ಷಿಣಕ್ಕಾಗಿ ನೇಮಿಸಿರುವ ಈ ಲಂಕಣಿಯನ್ನು ಕಂಡರೆ ದೇವ ದಾನವ ಗರುಡ ಗಂಧರ್ವ ಸುರ ಯಕ್ಷ ಕಿನ್ನ ರಾಜಗಳೆಲ್ಲನು ಗಡ 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 ಗಡನೆ ನಡುಗುತ್ತಿರುವುದು ಇರಲಿ. ಈ ಪುರವಮ್ಮೆಲ್ಲ ಗಸ್ತಿ ತಿರುಗಿ 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 ಆಯಾಸವಾಗಿರುವುದು. ಇಲ್ಲಿ ನಾನು ಸ್ವಲ್ಪ ಸಮಯವು ಮಲಗಿ ನನ್ನ ಆಯಾಸವನ್ನು ತೀರಿಸಿಕೊಳ್ಳುವೆನು. ಇಲ್ಲಿ ಯಾವುದೋ ಗುಹೆ ಎಂದು ಒಂದಿದೆ, ಅದನ್ನು ಬಕ್ಕಿಸಿ ಅನಂತರ ಪ್ರವೇಶವನ್ನು ಮಾಡುವೆನು. ಈ ಗುಹೆಯನ್ನು ಬಕ್ಕಿ ನೋಡಲೆಂದರೆ ಇಲ್ಲಿ ಯಾರೋ ಪರ್ವತಕಾರದ ರಾಕ್ಷಸಿಯು ಭೂತದಾಗಿ ಸೈನಿಸಿರುವಲ್ಲ. ಛೀ, ಬದಲು ಈ ನೀಚಲ ಮುಖವನ್ನೇ ನೋಡಬೇಕಾಗಿತ್ತೆ. ಸ್ತ್ರೀಯನ್ನು ದಾಟಿ ಹೋಗುವುದು ಮಹಾಪಾಪಕಾರವಾದದ್ದು. ಆದ್ದರಿಂದ ಮೊದಲು ಇವಳಿಗೆ ಎಚ್ಚರಿಕೆಯನ್ನು ಕೊಟ್ಟು ಅನಂತರ ಪುರವ ಪ್ರವೇಶಿಸಲು ಮಾಡುವೆನು. ಜೈರಿಗೆ ಸಮರ್ಥ. ರಾಕ್ಷಸರೇ, ನನ್ನಲ್ಲಿ ಪರಿಹಾಸವೇ? ಏನಿದು? ನನ್ನ ಭ್ರಮೆ ಆಗಿರುವುದಲ್ಲ. ಯಾಕೊಲ್ಲಿ ರಾಕ್ಷಸರೇ, ಏನೂ ಇಲ್ಲವಲ್ಲ. ಇರಲಿ, ಪುನಃ ನಿದ್ರಿಸಿ ನೋಡುವೆನು. ಇವಳಿಗೆ ಎಚ್ಚರಿಕೆ ಕೊಟ್ಟರು ಎಚ್ಚರಿಕೆ ಆಗಲಿಲ್ಲವಲ್ಲ, ಪುನಃ ಎಚ್ಚರಿಕೆ ಕೊಟ್ಟು ನೋಡುವೆನು. ಕೊಡಗನೆ ಎಲ ಮೂರವೀರ ಕೊಡಗ ಎಲ ಮೂರವೀರ ಕೊಡಗ ಕಳ್ಳನಂತೆ ಪುರದೊಳಗೆ ನೀನು ಕಳ್ಳನೆಲ್ಲ ಸಿರவும் ತೋರುತ್ತೆ, ಕಳ್ಳನೆಲ್ಲ ಸಿರவும் ತೋರುತ್ತೆ. ಸಿರಿದು ಬಿಸಾಡೆ ನಿನ್ನ ಸಿರವ ಎಲ್ಲ ನಿಚ್ಚ ಕೊಡಗನೆ. ನಾನಿರುವುದನ್ನು ಲೆಕ್ಕಿಸದೆ ಯಾರೋ ಯಾರನ್ನ ಕುಲ, ಯಾರೋ ಯಾರನ್ನ ಕುಲ ಏವೇ ತಿಗೋ ಮುಖದೊಳಗೆ. ಯಾರೋ ಯಾರನ್ನ ಕುಲ, ಯಾರೋ ಯಾರನ್ನ ಕುಲ ಏವೇ ತಿಗೋ ಮುಖದೊಳಗೆ. ಲಂಕಾ ನಗರದ ಲಂಕಣಿ ನಾನು ವಿಕಲಿತ ಕಾದಿರುವ ಮುಖದೊಳಗೆ. ನಿಲ್ಲೋ ನಿಲ್ಲಲ್ಲ ಕುಲ, ನಿಲ್ಲೋ ನಿಲ್ಲಲ್ಲ ಕುಲ ಏವೇ ತಿಗೋ ಮುಖದೊಳಗೆ. ಲಂಕಾ ನಗರದ ಲಂಕಣಿ ನಾನು ವಿಕಲಿತ ಕಾದಿರುವ ಮುಖದೊಳಗೆ. ನೀಚ ಕೊಡಗನೆ ಕಂಡನೆ ನಿನ್ನ ಖಂಡಿತ ಈಗಲೇ, ಕಂಡನೆ ನಿನ್ನ ಖಂಡಿತ ಈಗಲೇ. ಲಂಕಾ ನಗರದ ಲಂಕಿಣಿ ನಾನು ಬಿಗದಿನ ಕಾದಿಯ ಪುರದೊಳಗೆ. ನೀಚ ಕೊಡಗನೆ, ನಾನು ಇರುವುದನ್ನು ಲೆಕ್ಕಿಸದೆ ಒಳಗಡೆ ನುಗ್ಗುತ್ತಿರುವೆಯ? ಎಷ್ಟು ಸೊಕ್ಕು ನಿನಗೆ? ಲಂಕಿನಿ, ನಾನು ಈ ಪುರವನ್ನು ಒಂದು ಸಾರಿ ಪ್ರವೇಶಿಸಿ ಬರುವೆನು. ಅದು ಎಷ್ಟು ಮಾತ್ರ ಸುಮ್ಮನಿರು. ಎಲ್ಲ ಕುನ್ನಿಸಿ ಬಲ ಲಂಕಿನಿ,
ಶಾಂತಾತ್ಮಳು, ಹೌದು ದಯಶಾಲಿನಿಯು. ಹೌದು. ನಿನ್ನ ವಿಕಾರವನ್ನು ಸೃಷ್ಟಿಸುವಾಗ ಆ ಬ್ರಹ್ಮನು ಶಿಲ್ಪಶಾಸ್ತ್ರವನ್ನೇ ಮರೆತಿರಬೇಕು. ಕಳ್ಳನಲ್ಲ, ಥು, ನಿನ್ನ ಬೆಳಗನ್ನು ಮುಚ್ಚು. ಕಳ್ಳನಲ್ಲ, ಸುಳ್ಳನಲ್ಲ, ಕಳ್ಳನಲ್ಲ, ಸುಳ್ಳನಲ್ಲ, ಕಳ್ಳಕೋಳಗ ನಿಲ್ಲದೀಗಲೇ. ಕಳ್ಳನಲ್ಲ, ಸುಳ್ಳನಲ್ಲ, ಕಳ್ಳಕೋಳಗ ನಿಲ್ಲದೀಗಲೇ. ಕಳ್ಳಕೋಳಗ ನಿಲ್ಲದೀಗಲೇ. ಸೆಲ್ಲು ಸೀಳ್ಸಿ ಸಾಡುವೆ ನಿಲ್ಲೋ ಡಗತೆ, ನಾವಲೆ ನಿಲ್ಲೋ ಡಗತೆ. ಕಳ್ಳನಲ್ಲ, ಸುಳ್ಳನಲ್ಲ, ಕಳ್ಳನಲ್ಲ, ಸುಳ್ಳನಲ್ಲ, ಕಳ್ಳರಾಕ್ಷಸ ನೀಯತೇನೆ, ಕಳ್ಳರಾಕ್ಷಸ ನೀಯತೇನೆ, ಅದುವ ರಾಕ್ಷಸ ನೀಗಲೇ, ಅದುವ ರಾಕ್ಷಸ ನೀಗಲೇ, ಜಗದೆ ಜಗದೆ ಸಾಗಿದೆ ನಿಲ್ಲೋ ನಂಬಿಕೆ, ನಾವಲೆ ನಿಲ್ಲೋ ನಂಬಿಕೆ. ಅರ್ಧ ರಾತ್ರಿ ಬೆಳೆಯಲ್ಲೇ, ಅರ್ಧ ರಾತ್ರಿ ಬೆಳೆಯಲ್ಲೇ ಎದ್ದು ಎದ್ದು ತಿರುಗುವಂತೆ, ಎದ್ದು ಎದ್ದು ತಿರುಗುವಂತೆ ಅಥವಾ ಕೋಡಗ ನಿನ್ನ ನೀಗಲೇ, ಅಥವಾ ಕೋಡಗ ನಿನ್ನ ನೀಗಲೇ. ಸೀಳು ಸೀಳು ಬಿಸಾಡುವೆ ನಿಲ್ಲೋ ಕೋಡಗನ್ನೆ, ನಾವಲ್ಲೇ ನಿಲ್ಲೋ ಕೋಡಗನ್ನೆ. ರಾಮದೂತ ನಾನು ಹೋದೆ, ರಾಮದೂತ ನಾನು ಹೋದರೆ ಹಲವರಾಕ್ಷಸ ನಿನ್ನ ನೀಗಲೇ, ಹಲವರಾಕ್ಷಸ ನಿನ್ನ ನೀಗಲೇ. ಸಿಗದು ಸಿಗದು ಬಿಸಾಡು ನಿಲ್ಲೋ ನಂಬಿಕೆ, ನಾವಲ್ಲ ನಿಲ್ಲೋ ನಂಬಿಕೆ. ರಾಮದೂತ ನೀನು ಆದರೆ, ರಾಮದೂತ ನೀನು ಆದರೆ ಕಣ್ಣು ಮೂರು ಹುಟ್ಟೆಲ್ಲ ನಿನಗೆ, ಕಣ್ಣು ಮೂರು ಹುಟ್ಟೆಲ್ಲ ನಿನಗೆ ಅಥವಾ ಕೋಡಗ ನಿನ್ನ ನೀಗಲೇ, ಅಥವಾ ಕೋಡಗ ನಿನ್ನ ನೀಗಲೇ. ಸೆಳೆದು ಸೀಳಿ ಬಿಸಾಡುವೆ ನಿಲ್ಲೋ ಕೋಡಗನ್ನೆ, ನಾವಲೆ ನಿಲ್ಲೋ ಕೋಡಗನ್ನೆ. ವಾಯುಪುತ್ರ ನಾನು ಹೋದನು, ವಾಯುಪುತ್ರ ನಾನು ಹೋದನು, ಹನುಮ ರಾಕ್ಷಸ ನಿನ್ನ ನೀಗಲೇ, ಹನುಮ ರಾಕ್ಷಸ ನಿನ್ನ ನೀಗಲೇ. ಸಿಗದು ಸಿಗದು ಬಿಸಾಡು ನಿಲ್ಲೋ ನಂಬಿಕೆ, ನಾವಲ್ಲ ನಿಲ್ಲೋ ನಂಬಿಕೆ. ವಾಯುಪುತ್ರ ನೀನು ಆದರೆ, ವಾಯುಪುತ್ರ ನೀನು ಆದರೆ ಕಣ್ಣು ನಾಲ್ಕು ಒಂದೆಲ್ಲ ನಿನಗೆ, ಕಣ್ಣು ನಾಲ್ಕು ಉಂಟೆಲ್ಲ ನಿನಗೆ ಅಥವಾ ಕೋಡಗ ನಿನ್ನೀಗಲೇ, ಅಥವಾ ಕೋಡಗ ನಿನ್ನೀಗಲೇ. ಸಿಗದು ಸೀಳಿ ಬಿಸಾಡುವೆ ನಿಲ್ಲೋ ಕೋಡಗನ್ನೆ, ನಾವಲೆ ನಿಲ್ಲೋ ಕೋಡಗನ್ನೆ. ಲಂಕಿನಿ, ನಾವು ಈ ರೀತಿ ಸಂಭರಿಸಿಕೊಂಡಿದ್ದರೆ ಪ್ರಯೋಜನವೇ ಇರಲಿಲ್ಲ. ಮೊದಲು ನಿನ್ನ ಮುಷ್ಟಿಘಾತದಿಂದ 3 ಪೆಟ್ಟನ್ನು ಕೊಡು, ಅನಂತರ ರಾಕ್ಷಸಿಯಲ್ಲಿ ದುರುಳನವೇ ಸರ್ಸವು ಏಕೆ, ರಾಕ್ಷಸಿಯಲ್ಲಿ ಸರಸವು ಏಕೆ ದುರುಳನೇ ಚೇಚೆ. ರಾಕ್ಷಸಿಯನ್ನು ಪುರವನ್ನೋಡು ಬಂದು ನಿಲ್ಲೆ, ರಾಕ್ಷಸಿಯನ್ನು ಪುರವನ್ನೋಡು ಬಂದು ನಿಲ್ಲೆ. ಕೊಂಡನೆ ಗಂಡನ ಎಂದಿರ ಈಗಲೇ, ಕೊಂಡನೆ ನಿನ್ನ ಕಂಡ್ರಿಪ ಈಗಲೇ ಕಂಪನಿಯಲ್ಲಿ ಸರಸವು ಏಕೆ ಚೇಚೆ. ಜಂಬವ ಯಾತ್ರೆ ಕಾರುವೆಲ್ಲ ಬಲ್ಲರೆ ನಿನ್ನ ಚುಚ್ಚಿ, ಜಂಬವ ಯಾತ್ರೆ ಕಾರುವೆಲ್ಲ ಬಲ್ಲರೆ ನನ್ನ ಚುಚ್ಚಿ. ಏನಂದೆ ದುರುಳನೆ
ನಾವು ಈ ಇದುವರೆಗೂ ಶ್ರೀ ಹತ್ಯವನ್ನು ಮಾಡಲಾರೆಂದು ಸುಮ್ಮನಿದ್ದೇನೆ. ಈಗ ಇವಳು ಅರ್ಟಯು ಪ್ರಬಲವಾಯಿತು. ಇನ್ನು ಇವಳನ್ನು ಸಂಹರಿಸಿದರೂ ದೋಷವಿಲ್ಲ. ಜೈರಗಳು ಸಮರ್ಥ. ಅಲ್ಲ, ಬ್ರಹ್ಮ ಶಾಪಕ್ಕೆ ಗುರಿಯಾಗಿ ನನಗೆ ಈ ಗಂಧಿ ಬಂದಿತು. ಇಲ್ಲಿಗೆ ಶಾಪವು ವಿಮುಕ್ಷಣವಾಯಿತು. ನಿನಗೆ ಆ ರಾಮನಿಗೆ ಅಪಜಯವು, ಆ ರಾವಣನಿಗೆ ಅಪಜಯವು. ಲಂಕಿನಿ, ನಿನ್ನ ಮಾತು ಸಾಂಫಲವಾಯಿತು ಎಂದು ಹಾರೈಸುವೆನು. ಆ ರಾವಣ ಅರಣ್ಮನೆ ಯಾವುದು ಸ್ವಲ್ಪ ತೋರಿಸು. ಇಲ್ಲಿ ಬಾ ವನವೀರನೇ, ಇಲ್ಲಿ ಬಾ. ಅಲ್ಲಿ ಕಾಣುವುದೇ ರಾವಣನ ಅರಣ್ಮನೆ. ನೀನು ತಪ್ಪದೇ ಹೋಗುವ, ಅಲ್ಲಿಗೆ ನಿನಗೆ ಜಯವಾಗುವುದು. ಆಗಬಹುದು. ಮನೋಹರ ರಾಮ ಮಗದಿನ ರಾಮ, ಮನೋಹರ ರಾಮ ಮಗದಿನ ರಾಮ, ಆನಂದ ರಾಮ ಮಹದಿನ ರಾಮ, ವಿವಿಧಯ ಶ್ರೀಯ ಪರಮಾತ್ಮ, ನಿನ್ನ ಅನುಗ್ರಹದಿಂದಲೇ ಇಷ್ಟೊಂದು ಅಪಾಯದವ ಕಾರ್ಯವು ಭಸ್ಮ ಆಯಿತು. ಪರಮಾತ್ಮ, ಇನ್ನು ನಾನು ಭೂಜಾತೆಯನ್ನು ಹುಡುಕುವುದು ಹೊಂದಿದೆ. ಹೆಂಗೆ ಕಂಡು ತೇಡೋವೆನಮ್ಮ ಇಂದೆಲ್ಲ ನಗರ, ಹೆಂಗೆ ಕಂಡು ತೇಡೋವೆನಮ್ಮ ಜಮುಳ ವಿಜಯಗಳಿಲೆ ಏಕಾನಂದ ದಪುರ ಮೇಡೈಗಳಿಲೆ ಅಜಮುಳ ವಿಧಿಗಳಿಲೆ ಏಕಾನಂದ ದಪುರ ಮೇಡೈಗಳಿಲೆ ಕುಂಭಕರ್ಣ ಸಹೋದರ ಇಂದ್ರಜಿತ ಪರಮಾತ್ಮ, ಪವನ ಕುಂಭಕರ್ಣ ಸಹೋದರ ಇಂದ್ರಜಿತ ಪೀಡಿಗಳೆಲ್ಲ ಇದೆಲ್ಲ ಆಹಾ ಪರಮಾತ್ಮ, ನಿನ್ನ ಅನುಗ್ರಹದಿಂದಲ್ವೇ ಇಷ್ಟೊಂದು ಅಪಾಯಕಾರ ಭಸ್ಮವಾಗಿದೆ. ಆಹಾ, ಇಲ್ಲಿ ಯಾವುದೋ ಒಂದು ಗೃಹಯನ್ನು ಇದೆ, ಅದನ್ನು ಬಕ್ಕರಿಸಿ ನೋಡಿವೆ. ಆಹಾ, ಈತನ ಧೈರ್ಯ, ಶೌರ್ಯ, ಗಾಂಭೀರ್ಯದ ಗುಣಗಳನ್ನು
ಎಷ್ಟು ವರ್ಣಿಸಲು ತೀರುವುದಿಲ್ಲ. ಹೀಗಿರುವಾಗದಲ್ಲಿ ಈತನು ರಾವಣ ಸಾರ್ವಭೌಮನೆಂದು ಬಿರಿದನ್ನು ವಹಿಸಿರುವುದು. ಹೀಗಿರುವಾಗ ಈತನು ಇಂತಹ ಕೃತ್ಯವನ್ನು ಮಾಡುವೆನೆ? ಮಾಡಲಾರ. ನಾನು ಏನು ಮಾಡಲಿ? ನಾನು ಬಂದ ಕಾರ್ಯವೆಲ್ಲ ವಿಫಲವಾಯಿತೆ. ಏನು ಮಾಡಿ ಮೋಸವಾಯಿತೆ? ಏನು ಮಹಾಪತಿರತೆಯ ಮಾತೆಯು ಈ ರಾವಣ ಸೈನ್ಯ ಮಧ್ಯೆ ಲೇ ಮಲಗಿರುವಲ್ಲ. ನಾನು ಏನು ಮಾಡಲಿ? ನೀತಿ ಶಾಸ್ತ್ರಗಳೆಲ್ಲ ವ್ಯರ್ಥವಾಯಿತೆ. ಏನು ಮಾಡಲಿ ರಾಮ? ರಾಮ ಮೋಸವಾಯಿತೆ, ರಾಮ ಮೋಸವಾಯಿತೆ. ದಶರಥನ ಸೊಸೆಯೆನಿಸೆ, ರಾಮನಿಗೆ ಸತಿಯೆನಿಸೆ. ಪರಮಾತ್ಮ ದಶರಥನ ಸೊಸೆಯೆನಿಸೆ, ರಾಮನಿಗೆ ಸತಿಯೆನಿಸೆ. ಈಗೆಯೂ ಎಷ್ಟು ಮಟ್ಟಿಗೂ ಮಾತೆಯಾದ ಸೀತಾದೇವಿ ಅಲ್ಲವೇ ಅಲ್ಲ. ಆ ಮಯಬ್ರಹ್ಮನ ಕುವರಿಯಾದ ಮಂಡೋದರಿ ಇನ್ನು ನಾನು ಏನು ನಾನು ಬರುವ ಕಾಲದಲ್ಲಿ ಶ್ರೀರಾಮಚಂದ್ರರು ನನಗೆ ಕೆಲವು ಗುರುತುಗಳನ್ನು ಹೇಳಿದರು. ಅದನ್ನು ಪರೀಕ್ಷಿಸಿ ಮುಂದೆ ಆಲೋಚನೆ ನೋಡುವೆನು. ಮಾತೆಯೋ ಮಾತೆಯೋ ಪದ್ಮನೆ ಕದಲೆ ಪಾದದೋ ಕರೆದೇಸಿ ನೋಡಲು ಮಾತೆಯೋ ಇವಳಲ್ಲ ಮಚಲ ಚಲವೆ ಮುಂದೈಯಲ್ಲಿ ಕರೆದೇಸಿ ನೋಡಲು ಮಾತೆಯೋ
ಹಾ ಹಾ, ಹೀಗೆ ಎಷ್ಟು ಮಟ್ಟಿಗೂ ಮಾತೆಯಾದ ಸೀತಾದೇವಿ ಅಲ್ಲವೆಲ್ಲ ಆ ಮಯಾಬ್ರಹ್ಮನ ಕುಮಾರಿಯಾದ ಮಂಡೋದರಿ ಆಗಿರ್ಬೋದು. ನಾನು ಎಲ್ಲಿ ಹುಡುಕಲಿ, ಏನು ಮಾಡಲಿ? ವಿಪಿಳ ಪಕ್ಷದಲ್ಲಿ ನಾನು ಒಬ್ಬನು ಏನು ಮಾಡಿ ಎಲ್ಲಿ ಹುಡುಗಲಿ? ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳಲೆಂದರೆ ಪ್ರಾಣ ತ್ಯಾಗ ಮಾಡಿಕೊಳ್ಳೋದು ಮಹಾ ಅಪಕಾರವಾದದ್ದು. ಆದ್ದರಿಂದ ಈ ಸುದ್ದಿ ಏನಾದರೂ ಅಯೋಧ್ಯೆಗೆ ಗೊತ್ತಾದರೆ ನವ ನೀಲ ಗವ ಗಡಾಚ ಇವರೆಲ್ಲರೂ ಬದುಕಿ ಬಾಳುವರೆ. ಏನು ಮಾಡಲಿ, ಎಲ್ಲಿ ಹುಡುಕಲಿ? ಈ ಪುರವನ್ನು ಕಿತ್ತು ಶ್ರೀರಾಮ ಮಣಿಲೆ ಉರುಳಿಸುವೆನು, ಆಗ ಅವರೇ ನೋಡಿಕೊಳ್ಳುವರು. ಇಲ್ಲೇ ಈ ಪುರವನ್ನು ಕಿರುವಲಂತಾಗೋ. ಅದೇ ವಾಯುಪುತ್ರನೇ, ಸೀತೆಯ ಮಾತೆಯನ್ನು ರಾವಣನು ಅಶೋಕವನದಲ್ಲಿಟ್ಟಿರುವನು. ಆಕೆಯು ತುಂಬ ದುಃಖಿಸುತ್ತಿರುವುದು. ಆಕೆಯನ್ನು ನೀನು ನೋಡಲು ಅಶೋಕವನಕ್ಕೆ ಹೋಗು. ಇದೇ ದಾರಿಯಲ್ಲಿ ಸೀತೆಯ ದರ್ಶನವನ್ನು ಮಾಡು, ಹೋಗು. ಓಹೋ, ಇದೇನಿದು ಶುಭವಾಕ್ಯವು? ನಾನು ಹುಡುಕಿದ ಸ್ಥಳಗಳಲ್ಲಿ ಅಶೋಕವನನ್ನು ಒಂದು ಮಾತ ಬಿಟ್ಟಿರುವೆನು. ಈ ಅಸರಿಯರ ವಾಣಿ ವಾಕ್ಯಂತೆ ನಂದವನನ್ನು ಪ್ರವೇಶಿಸಿ ಅಶೋಕವನನ್ನು ಹುಡುಗುವೆನು. ಆಹಾ, ಇಲ್ಲಿ ಯಾರು ಇರುವರು? ರಾಕ್ಷಸ ಹಿರಿಯರು ಅಶೋಕವನದ ವಿಷಯವಾಗಿ ಮಾತನಾಡಿಕೊಂಡು ಹೋಗುತ್ತಿರುವರಲ್ಲ, ಅವರಿಂದೆಯೇ ಓದಿ ಅಲ್ಲಿ ನಿಜಾಂಶವನ್ನು ತಿಳಿದುಕೊಂಡು. ಓಹೋ, ಇಲ್ಲಿ ಕೋಟಿ ಸೂರ್ಯ ಪ್ರಕಾಶವಾಗಿ ಮಿಂಚಿನಂತೆ ಪ್ರಕಾಶಿಸುವ ಮಾತೆಯಾದ ಸೀತಾದೇವಿ ಆಗಿರುವುದು. ಈ ರುಚಿ ಮರೆಯಲ್ಲಿ ನಿಂತು ನಿಜಾಂಶವನ್ನು ತಿಳಿಸುವರು. ಜೈ ಹಿರಿವೆ ಸಮರ್ಥ. ಕವಿಯು ಕನಸಾಗುವುದಲ್ಲ, ಇರಲಿ. ಕನಸುನಾಗುವುದು ಏನದ್ಭುತವೀಗ. ಕಪೆಯು ಲಂಕೆ ಕನಸಾಗುವುದು ಜಾನಕಿ ಅಂತರಲು ಜಾನಕಿ ಅಂತರಲು ಇಷ್ಟು ಅವನೋ
ಅನಾಹುತಕ್ಕೆ ಕಾರಣವಾಯಿತೇ. ಆ ಕನಸಿನಲ್ಲಿ ಬಂದಿರುವ ಕೊಬ್ಬೆಯನ್ನು ಧ್ವಂಸ ಮಾಡಿದರು. ಆಗಿಲ್ಲದ ಪಕ್ಷದಲ್ಲಿ ಜಾನಕಿನ ಧ್ವಂಸ ಮಾಡಿದರು. ಆಗಿಲ್ಲದ ಪಕ್ಷದಲ್ಲಿ ನನಗೆ ಯಾವುದೊಂದು ಕುಂದು ಕೊರತೆ ಇಲ್ಲದೆ ಇರುವುದು. ಹೀಗೆ ನಾವು ಆಗುವೆನು. ರಾಮಚಂದ್ರ ಎಲ್ಲಿರುವೆ ಸ್ವಾಮಿ? ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಕ್ಷಸ ಮಾಯ ಮಾದಯನ ಸಹಿಸೆ. ರಾಮಚಂದ್ರ ರಾಕ್ಷಸ ಮಾಯ ಮಾದಯನ ಸಹಿಸೆ. 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 ರಾಕ್ಷಸ ಮಾಯ ಮಾದಯನ ಜೀವನವೇ ಕಣ್ಣೀರ ಕಡಲಲೆ. ಜನನ ಮರಣಗಳೆರಡೆ ಈ ಲೋಕ ಸೋಲೆ. ಕಳೆದ ನಂದೆಗಳೆಲ್ಲ ಮುಡಿದೆಸೆದವು ಮಾಲೆ. ಬರುವ ನಾಳೆಗಳೆಲ್ಲ ಕಾರಂಜಿ ಮಣಿಮಾಲೆ. ಸುಖ ಸ್ವಪ್ನಲೀಲೆ ರಾಮ ಶಿವನ ವೀಣಾ ಆಟಗಾನ. ರಾಮಚಂದ್ರ ಜೀವನ ವೀಣಾ ಆಟಗಾನ. ಸಮಾಗಮ ಮಧುರ ರಾಮ ಸಮಾಗಮ ಮಧುರ ಜಪ ಜಪ ಜಾಲ ಮಧುರ ವಿಗಾನ. ಜಪ ಜಪ ಜಾಲ ಮಧುರ ವಿಗಾನ. ರಾಮ ಮರೇಂದ್ರ ಸುತ ರಾಮ ಸಮಾನ. ರಾಮ ಮರೇಂದ್ರ ಸುತ ರಾಮ ಸಮಾನ. ರಘುವರ ಎಲ್ಲಿರುವೆ ಸ್ವಾಮಿ? ಈ ನೀಚರು ಅಪರಿಸಿಕೊಂಡು ಬಂದಿರುವ ವಿಚಾರವು ನಿನಗೆ ತಿಳಿಯದೆ ಪ್ರಭು. ಎಲ್ಲಿರುವೆ ಸ್ವಾಮಿ? ಬೇಗನೆ ಬಂದು ಈ ರಾಕ್ಷಸರನ್ನು ಸದೆ ಬಡೆದು ಈ ಬಂಧನದಿಂದ ನನ್ನನ್ನು ಕಾಪಾಡಬಾರದೆ ರಾಮಚಂದ್ರ. ರಾಮಚಂದ್ರ ಎಲ್ಲಿರುವೆ ಸ್ವಾಮಿ? ಎಲ್ಲಿರುವೆ ಪ್ರಭು? ಜಾನಕಿ, ನಾ ರೋಮನಂಬಲನ್ನು ಬಿಡಲಿಲ್ಲವಲ್ಲ.
ನನ್ನ ಈ ದಿವ ದಶಗಂಟನಲ್ಲಿ ಸೇರಿ ಸುಖವನ್ನು ಅನುಭವಿಸುವ ಬಾ ಜಾನಕಿ. ಇವಳೇ ನಂಬೆನೆ ಚೆಲುವೆ ಈ ಪಾಲಕರ ಪಾಲರ ಓ ಸುಂದರಿ ಇನ್ನ ರಾಮನಂಬಲಲ್ಲ ಈ ಜೀವ ದಶಗಂಟನಲ್ಲಿ ಸೇರಿ ಜೀವ ಸುಖವನ್ನು ಅನುಭವಿಸುವ ಜಾನಕಿ. ಜಾನಕಿ ನಿನ್ನ ದಿವ್ಯ ಭೋಗಗಳೆಲ್ಲವೂ ಸುಡಲಿ. ನನ್ನನ್ನು ಕಂಡರ ದೇವ ಮಾನವ ಗರುಡ ಗಂಧರ್ವ ಯಜ್ಜ ರಾಮಚಂದ್ರ ಕಿನ್ನರ ಕೆಂಪು ಸಹೋದರರು ಗಡ ನಡೆಬೋದು. ಈಗಿರೋದಲ್ಲಿ ನಿನ್ನನ್ನು ರಾಮನ ಮುಂದೆ ಕಾಪಾಡುವರೇ. ದೂರ ನಿಲ್ಲು. ಇವನ ದುರ್ವಾಕ್ಯಗಳನ್ನು ನಾನು ಕೇಳಲಾರೆನು. ಪಾಪಿ, ನನ್ನನ್ನು ಕರೆದುಕೊಂಡು ಹೋಗಿ ನನ್ನ ಸ್ವಾಮಿಯ ಪಾದಕ್ಕೆ ಶರಣಾಗತನಾಗು. ನೀನು ಕ್ಷೇಮದಿಂದಿರುವೆ. ಇಲ್ಲವಾದರೆ ಖಂಡಿತವಾಗಿ ಪ್ರಾಣವನ್ನು ಕಳೆದುಕೊಂಡು ಏನೋ ಅಯ್ಯೋ ರಾಮಚಂದ್ರ, ನಿನ್ನನ್ನು ಕರೆದುಕೊಂಡು ಹೋಗಿ ರಾಮನಿಗೆ ಒಪ್ಪಿಸಿ ಅವನಿಗೆ ಕಾಲಿಗೆ ಬಿದ್ದು ಚದುವನ್ನು ಕೇಳಬೇಕೆ? ಏನು ದಿವ್ಯ ಭೋಗಗಳೆಲ್ಲವೂ ನಾಶವಾಗಿ ಹೋಗಲಿ. ಪಾಪಿ, ನನ್ನನ್ನು ಕರೆದುಕೊಂಡು ಬಂದಿರುವುದು ನಿನ್ನ ಮೃತ ದೇವತೆಯನ್ನು ಆಹುತಿ ಮಾಡಿಕೊಂಡದ್ದು. ನನ್ನನ್ನು ಕರೆದುಕೊಂಡು ಸ್ವಾಮಿ ಅರ್ಪಿಸು. ಬಾ, ಈ ದಿವ್ಯದ ಸುಖವನ್ನು ಅನುಭವಿಸುವೆ ಬಾ ಜಾನಕಿ. ಈ ಕಾಡಿನಲ್ಲಿ ತಂದ ಮೂಲಾದಗಳ ತಿಂದು ಚಳಿ ಗಾಳಿಯಲ್ಲಿ ಕಷ್ಟಪಡ್ತಿರೋ ನರಳಲ್ಲಿ ತರಿಸುವೆ. ಅಯ್ಯೋ ಪಾಪಿ, ಈ ರಾತ್ರಿ ಮಾತನಾಡುತ್ತಿರುವಿಲ್ಲ, ನಿನ್ನ ನಾಲಿಗೆಯು ಸೇದು ಹೋಗುತ್ತದೆ.
ನಿನ್ನನ್ನು ಸಿಗದೆ ರಕ್ತಪಾತವನ್ನು ಮಾಡು. ಕೆಲವೋ ಪಾಪಿ ಖಂಡಿತವಾಗಿ ಈ ಜನ್ಮದಲ್ಲಿ ನಿನ್ನ ವಶವಾಗಲಾರೇನು. ಕೆಲವೋ ಪಾಪಿ ಛೀ, ಈ ರೀತಿ ಮಾತನಾಡುತ್ತಿರುವೆಲ್ಲ ನಿನಗೆ ನಾಚಿಕೆ ಆಗುವುದಿಲ್ಲ. ಛೀ, ಬೆಷ್ಟೆ. ಸಾಕು ಸಾಕು ನಿನ್ನ ಸಾಕು ಸಾಕು ನಿನ್ನ ನಿನ್ನ ಅರ್ಧ ಪ್ರಬಲವಾಯಿತು. ಈಗಲೇ ನಿನ್ನನ್ನು ಸಿಗಲಿ ರಕ್ತಪಾತವನ್ನು ಮಾಡುವುದು. ಪ್ರಾಣೇಶ್ವರ ಸ್ವಾಮಿ ಶಾಂತರಾಗಿ ಪ್ರಿಯ ಕಾಂತಾಮಣಿ ಆಸೆ ಬಿಡು ಪ್ರಾಣೇಶ. ಪ್ರಾಣೇಶ್ವರ ಬಿಡು ಬಿಡು ವೈದೇ ಆಸೆ ಬಿಡು ಪ್ರಾಣೇಶ. ಸರಿಯಲ್ಲ. ಅವರ ಕಣ್ಣೀರಿನ ಶಾಪವು ನಿಮ್ಮ ವಂಶವನ್ನು ಸುಡದೆ ಬಿಡುವುದಿಲ್ಲ. ನನ್ನ ಮಾತನ್ನು ಕೇಳಿ ಈಕೆಯನ್ನು ಕರೆದುಕೊಂಡು ಹೋಗಿ ಅವಳ ಪ್ರಾಣೇಶ್ವರನ ಬಳಿ ಬಿಟ್ಟು ಬನ್ನಿ ಸ್ವಾಮಿ. ಕಾಂತಾಮಣಿ, ನೀನು ಹೇಳದಂತೆ ಮಾಡುವುದು. ನೀನು ಅಂಧಾಪುರಕ್ಕೆ ನಡಿ. ನೀವು ನಡೀರಿ ಸ್ವಾಮಿ. ನಾನು ಬರುವೆನು. ನೀನು ಅಂಧಾಪುರಕ್ಕೆ ನಡಿ. ಬನ್ನಿ ಸ್ವಾಮಿ. ಎಲ್ಲ ರಾಕ್ಷಸರು ಮಹಾರಾಜರೇ, ಎರಡು ತಿಂಗಳು ಅವಧಿಯನ್ನು ಕೊಟ್ಟಿವೆ. ಆ 2 ತಿಂಗಳ ಒಳಗೆ ನನ್ನ ವಸವಾದರೆ ಸರಿಯೇ. ಆ 2 ತಿಂಗಳ ಒಳಗೆ ನನ್ನ ವಸವಾದರೆ ಸರಿಯ. ಇಲ್ಲದಿದ್ದರೆ ಅವರ ಸಿಗದೆ ರಕ್ತಪಾತವನ್ನು ಮಾಡುವೆನು. ಮಹಾರಾಜರೇ, ಈ ಜಾನಕಿಗೆ 2 ತಿಂಗಳ ಅವಧಿಯನ್ನು ಕೊಟ್ಟಿರೋದು. ಆ 2 ತಿಂಗಳ ಒಳಗೆ ನನ್ನ ವಶವಾಗಬೇಕು. ಇಲ್ಲವಾದರೆ ನಿಮ್ಮ ನಾನಾ ಒಂದು ಪ್ರಯತ್ನವನ್ನು ಮಾಡಿ ನನ್ನ ವಶಪಡಿಸಬೇಕು. ಇಲ್ಲವಾದರೆ ಅವಳಿಗಾಗೋ ಶಿಕ್ಷೆ ನಿಮಗಾಗುವುದು. ಹೇಗಾದರೂ ಮಾಡಿ ನಾನಾ ಪ್ರಯತ್ನಗಳಿಂದ ಈ ಸೀತೆಯನ್ನು ನಿನ್ನ ಕಡೆಗೆ ತಿರುಗುವಂತೆ ಮಾಡುತ್ತೇವೆ. ನೀವು ಜಾನಕಿಯನ್ನು ಹಿಂಸಿಸಿ ನನ್ನ ಕಡೆ ತಿರುಗದಂಗೆ ಮಾಡಬೇಕು. ಇಲ್ಲವಾದರೆ ಅವಳಿಗೆ ಆಗುವ ಶಿಕ್ಷೆ ನಿಮಗಾಗುವುದು. ಎಲ್ಲ ಸೀತೆ, ನಿನ್ನ ಕೈ ಪ್ರಬಲವಾಯಿತು. ಎಲ್ಲಿ ರಾಮನು ಇಲ್ಲ, ಯಾರು ಇಲ್ಲ. ನಮ್ಮ ಮಹಾರಾಜನ ಜೊತೆಗೆ ನೀನು ಲಗ್ನ ಮಾಡ್ಕೊಳ್ಬೇಕು. ರಾಮಚಂದ್ರ, ಈ ನೀಚರು ನನ್ನನ್ನು ಬಿಡು. ಮಶಾನ್ಘಟ್ಟ ಬುದ್ಧಿ ಇಲ್ಲ ನನ್ನ ಮಗನೇ. ಖಂಡಿತವಾಗಿಯೂ ಬದುಕಿರಲಾರೆ. ಒಂದು ಬಕ್ರಿ ತಿಂತೀಯ ಮಾಂಸ ಹೇಳ ಅಲ್ಲಿ. ಮಹಾರಾಜರು ಇಕ್ತಾರೆ, ಮಹಾರಾಜರು ಇಕ್ತಾರೆ. ಹೇಳಿಲ್ಲ ಅಂದ್ರೆ ಆ ಅಮ್ಮನ್ ತಿರುಗಿಸ್ಬೇಕು ಹತ್ ಕಡೆ ನಾವು. ಇಲ್ಲಾಂದ್ರೆ ಇಕ್ತಾರೆ ಮಹಾರಾಜರು. ದೊಡ್ಡ ಆ ಅಮ್ಮನು ಆಯ್ತು ಕೆಲಸ. ಮಕ ಮುಚ್ಚ ಮಾಂಸ ಇಕ್ಕಿದ್ರೆ ಒಂದು ಬಕ್ರಿ ತಿಂತೀಯ. ತಿಂದಿಲ್ಲ ಸಮಯ. ನಾವ್ ಕಂದಿಬೇಕು ಅಂತೀಯ. ನೈಟ್ ತಿಂದಿಲ್ಲ, ಅದು ಹೊಟ್ಟೆ ಹಸಿತೈತೆ ಇವಾಗ. ಮಕ
ಇದ್ದಂಗ ಐತೆ. ನಿನ್ ಮಗ ಐತೆ ಅಗ್ರಹಾರದಿಂದ ಶಾನ್ಮಣಿ ಗಂಟ ನೋಡಿದ್ರೆ ಕಾಣಿಸ್ತಾರ ಆತರ. ಅಮ್ಮ ತಾಯಿ, ಸೀತಮ್ಮ ತಾಯಿ, ನಮ್ಮ ಮಹಾರಾಜನ ಕಡೆ ತಿರ್ಗಮ್ಮ, ಇಲ್ಲಾಂದ್ರೆ ನಮ್ ತಿಕ್ತಾರೆ ಸೇರಿಗ. ರಾಮಚಂದ್ರ ಪ್ರಭು, ಈ ದುರಾತ್ಮರು, ಈ ರಾಕ್ಷಸರು ನನ್ನನ್ನು ಬಿಡುವಂತೆ ಇಲ್ಲ. ನಾನು ಖಂಡಿತವಾಗಿ ಬದುಕಿರಲಾರೆನು ಸ್ವಾಮಿ, ಬದುಕಿರಲಾರೆನು. ಅಲ್ಲಿ ಕಾಣುವ ಸಿಂಸಿಪ ವೃಕ್ಷಕ್ಕೆ ಈ ನನ್ನ ನೀಲವಾದ ಜಡೆಯಿಂದ ಕೊರಳನ್ನು ಹಾಕಿಕೊಂಡು ಪ್ರಾಣವನ್ನೇ ಬಿಡುವೆ. ಶ್ರೀರಾಮ ಪಾಲಿಸೋ, ರಘುರಾಮ ಪಾಲಿಸೋ, ಉರುಳನ್ನು ಹಾಕಿಕೊಳ್ಳುವೆನು ಸ್ವಾಮಿ, ಉರುಳನ್ನು ಹಾಕಿಕೊಳ್ಳುವೆನು. ಪ್ರಾಣಕಾಂತ, ನಿಮ್ಮನ್ನೊಗಲಿ ನಾನು ಇರಲಾರೆನು ಸ್ವಾಮಿ, ಇರಲಾರೆನು. ರಾಮ ರಾಮ ಕಡಿಕರ ತಗೋ ಸರಸಿರಮರಿಯೇ, ಕಡಿಕರ ತಗೋ ಸರಸಿರಮರಿಯೇ, ಶಿವಗೋ ರಾಮ ಲಕ್ಷ್ಮಣ ಕೈತಂತಾಯೇ ಅಮ್ಮ. ಇದೇನಿದು? ಶ್ರೀರಾಮನ ದೀನಧ್ವನಿ ಕೇಳಿ ಬರುತ್ತಿರುವುದಲ್ಲ. ಇದೆಲ್ಲವೂ ರಾಕ್ಷಸರ ಮಾಯ ಆಗಿರಬಹುದೇ, ಅಲ್ಲದೆ ನನ್ನ ಕನಸಾಗಿರಬಹುದೇ? ಕನಸಿನಲ್ಲಿ ಕಪಿಯನ್ನು ಕಂಡರೆ ಅಮಂಗಲವೆಂದು ಹೇಳುವರು. ಇರಲಿ, ಇಲ್ಲಿನ ರಾಕ್ಷಸರ ಮಾಯ ಆಗಿದ್ದರೆ ಶ್ರೀರಾಮಚಂದ್ರ ನಿನ್ನ ಯಾವ ಅಮಂಗಲವೂ ಆಗೋದಿರಲಿ ಸ್ವಾಮಿ, ಯಾವ ಅಮಂಗಲವೂ ಆಗೋದಿರಲಿ. ಆಹಾ, ನಾನು ಬಂದ ಕೆಲಸವು ಕೈಕೂಡಂತೆ ತೋರುವುದು. ಈಕೆಯೇ ಮಾತೆಯಾದ ಸೀತಾದೇವಿಯಂತೆ ತೋರುವುದೇ. ಮಾತೆಯೇ, ಸಕಲ ಶೋಭಿತಲಾಗಿವ ಮಾತೆಯಾದ ಸೀತಾದೇವಿ ನೀನಾಗಿದ್ದೀರಿ. ದಯವಿಟ್ಟು ತಿಳಿಸು, ಕೆಲವು ಸಂಗತಿಗಳನ್ನು ಹೇಳಬೇಕಾಗಿದೆ. ಅಯ್ಯ, ಆ ನೀಚ ರಾವಣದಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆಯೂ ನಾನು ಅಲ್ಲದೆ ಶ್ರೀರಾಮಚಂದ್ರ ವೃತ್ತಾಂತವನ್ನು ತಿಳಿಸುತ್ತಿರುವ ನೀನಾದರೂ ಯಾರು? ಅದನ್ನು ತಿಳಿಸುವ ನಾನು. ಅಮ್ಮ, ಓ ಸುಂದರ Good
ಗ್ರೀವನನ್ನು ಗೈದ ಮಾಡಿ ಓ ಸುಂದರ ರಾಮಂ ಸದ್ಗುಣ ರಾಮಂ ರಾಕ್ಷಸ ಮಾತೆ ಸಂಶಯವನ್ನು ಬಿಟ್ಟು ನನ್ನನ್ನು ನಿಮ್ಮ ಮತ್ತು ಶ್ರೀರಾಮಚಂದ್ರನು ಪಾದ ಸೇವಿಕೆ ಎಂದು ತಿಳಿಯ ಮಾತೆ. ಮಾತೆ ಮಾತೆ ನಿಮ್ಮನ್ನು ಆ ನಿತ್ಯ ರಾವನ್ನು ಅಪಹರಿಸಿಕೊಂಡ ಸಮಯದಲ್ಲಿ ಈ ಸುದ್ದಿಯನ್ನು ಸುಗ್ರೀರಾಜನೇ ಸೇಲ್ಪಟ್ಟು ಜಟಾಯು ಎಂಬ ಭಕ್ತಿರಾಜನೇ ತಿಳಿಯಲ್ಪಟ್ಟು ಸುಗ್ರೀರಾಜನ ಸೇಗನ್ನು ಬೆಳೆಸಿ ಕಪಿ ಸೈನ್ಯವನ್ನು ನಾನದಿಗೆ ಕಳಿಸಿದರು. ನಾನು ನಿಮ್ಮನ್ನು ಹುಡುಕಲು ಈ ದಕ್ಷರಾಜಿಕೆನೇ ಬರೆದನು ಮಾತೆ. ಈಗೋ ತಾಯಿ ಗುರುತಕ್ಕಾಗಿ ಜನನಿ ಶ್ರೀರಾಮಚಂದ್ರನ ಮತ್ತೆ ಜನನಿ ಶ್ರೀರಾಮಚಂದ್ರನ ವಿಳಿತ ರಾಮ ಜನನಿ ಅಮ್ಮ ಮನೆ ಅಲವೇಂದ್ರಿ ಗರಿಬುದು ಮದ ಅಲವೇಂದ್ರಿ ಗರಿಬುದು ಮದ ರಾಜ ರಾಘವ ದೈವವದೇ ಗೋಮತೆ ಗೋಮತೆ. ರಾಮಚಂದ್ರ, ಈ ನಿನ್ನ ಮುದ್ರಕ ಉಂಗರವನ್ನು ನೋಡಿ ನಿನ್ನನ್ನು ನೋಡಿದಷ್ಟೇ ಸಂತೋಷವಾಯಿತು ಸ್ವಾಮಿ. ಅಲ್ಲದೆ ನಿನ್ನ ದರ್ಶನ ಭಾಗ್ಯವು ಎಂದಿಗೆ ಲಭಿಸುವುದೋ ನಾನು ಬೇರೆ ಕಾಣಲಿಲ್ಲ ಪ್ರಾಣೇಶ್ವರ. ರಾಮ ಆಂಜನೇಯನೇ, ಹಾಗಾಗಿ ರಾಮ ಲಕ್ಷ್ಮಣರು ಕ್ಷೇಮದಿಂದಿರುವರೆ ಅದನ್ನು ತಿಳಿಸುವರಾಗ. ಹೇಳುವನು ತಾಯಿ.
ಎಲ್ಲರೂ ಕ್ಷೇಮದಿಂದ ಇರುವರು ಮಾತೆ. ಹೌದೇ ಮತ್ತೆ ನೀವು ನನಗೆ ಒಂದು ಅಭಿಜ್ಞಾನ ಸುಳವನ್ನು ಕೊಟ್ಟರೆ ಅದನ್ನು ಶ್ರೀರಾಮ ಬಳಿಗೆ ಅರ್ಪಿಸೇನು ಮಾತೆ. ಮರೆತಿದ್ದೇನೆ. ಆದರೆ ಇದು ಈ ಚೂಡಾರತ್ನವನ್ನು ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರಿಗೆ ಕೊಡುವ ನಾವು, ಅಲ್ಲದೆ ನನ್ನ ಕ್ಷೇಮವನ್ನು ತಿಳಿಸುವರಾಗು. ಇನ್ನೊಂದು ತಿಂಗಳೊಳಗಾಗಿ ಶ್ರೀರಾಮಚಂದ್ರ ಇಲ್ಲಿಗೆ ಬಂದು ಈ ನೀಚರನ್ನು ಸದೆಬಡಿದು ಈ ಬಂಧನದಿಂದ ಬಿಡಿಸಿಕೊಂಡು ಹೋಗುವಂತೆ ತಿಳಿಸು. ಇಲ್ಲವಾದರೆ ಇನ್ನೊಂದು ತಿಂಗಳೊಳಗಾಗಿ ಖಂಡಿತವಾಗಿಯೂ ಪ್ರಾಣತ್ಯಾಗ ಮಾಡಿಕೊಳ್ಳುವುದಾಗಿ ತಿಳಿಸುವರಾಗು. ಇದು ಮಾತೆ, ಶ್ರೀರಾಮನ ಗುಣಗಳನ್ನು ಹೋಗಲು ಮಿತಿ ಎಲ್ಲಿರುವುದು ಮಾತೆ? ಆಂಜನೇಯ, ಆದರೆ ಆಯಿತು. ನನಗಾಗಿ ಈ ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ದಾಟಿ ಬಂದು ಬಹಳ ಸಾಹಸವನ್ನೇ ಮಾಡಿದೆ, ಅಲ್ಲದೆ ನನಗೆ ಉಪಕಾರವನ್ನೇ ಮಾಡಿರುವೆ. ಇದು ಆಂಜನೇಯನು, ನೀನೊಮ್ಮೆ ಆ ಲಂಕಿನಗರದಲ್ಲಿ ದಾಟುತ್ತಿರುವಾಗ ರೂಪವನ್ನು ತಾಳಿರುವೆಯಲ್ಲ, ಆ ರೂಪವನ್ನು ಮತ್ತೊಮ್ಮೆ ನನಗಾಗಿ ತೋರಿಸುವೆಯ? ಮಾತೆ, ನೀವು ಇಷ್ಟ್ಯಾಕೆ ಚಿಂತಿಸಿವಿರಿ? ಬನ್ನಿ, ನನ್ನ ಭುಜದ ಮೇಲೆ ಕುಳಿತುಕೊಳ್ಳಿ. ಶ್ರೀರಾಮ ಬಳಿಯನ್ನು ಸೇರಿಸುವೆನು. ನಿನ್ನ ಕಪಿ ಬುದ್ಧಿಗೆ ತಕ್ಕಂತೆ ಮಾತನಾಡುತ್ತಿರುವೆ. ಈಗ ತಾಯಿ, ನಾನು ವಿಶ್ವರೂಪವನ್ನು ತೋರಿಸುವೆನು. ಹಾಗೆ ಆಗಲಿ ಆಂಜನೇಯ. ಆಂಜನೇಯನೇ, ಶಾಂತನಾಗು. ಈ ನಿನ್ನ ಘೋರವಾದ ರೂಪವನ್ನು ನಾನು ನೋಡಲಾರೆನು. ಶಾಂತನಾಗು ಮಾರುತಿ, ಶಾಂತನಾಗು. ಅಮ್ಮ ತಾಯಿ. ಆಂಜನೇಯ, ಮಾತೆ ಮಾರುತಿ ಕುಳಿತುಕೊಳ್ಳವರ. ಪ್ರಿಯ ರಾಮ ಭಕ್ತ ಜಯಶಾಲಿಯಾಗ
ಶಾಲೆಯಂತನಾಗು. ಮಾತೆ, ನಾನು ಇಂದಿಗೆ ಬಂದಾವಿಯೂ ಗುರ್ತಾಯಿತು ಬಂದು. ನಿಮ್ಮನ್ನು ಕಂಡದ ಮೇಲೆ ನನಗೆ ಬಹಳ ಸಂತೋಷವಾಯಿತು. ಮಾತೆ, ನಿಮ್ಮನ್ನು ಕಂಡವರೆಗೂ ಹಣ್ಣು ನೀರನ್ನು ಸಹ ಮುಟ್ಟಲಾರೆನೆಂದು ಬರುವಾಗ ಶ್ರೀರಾಮನಿಗೆ ಪ್ರಮಾಣ ಮಾಡಿದೆನು. ನಿಮ್ಮನ್ನು ಕಂಡ ಮೇಲೆ ನನಗೆ ಬಹಳ ಹಸಿವಾಗುತ್ತಿದೆ. ಇಲ್ಲಿನ ಮರಗಳನ್ನೇ 2 ಕೊಂಬಿಗೆ ಅಪ್ಪನೆ ಕೊಟ್ಟರೆ ನಾನು ತಿಂದು ತುತ್ತನಾಗುವೆನು. ಮಾತೆ, ಪಾರ್ವತಿ, ನಿನ್ನ ಇಷ್ಟದಂತೆ ಆಗಲಿ. ಇಲ್ಲಿ ಕೊಂಬಿಗೆ ಕೋಟಿ ರಾಕ್ಷಸರಿರುವರು. ಆದ ಕಾರಣ ಯಾವ ಗಲಭೆಗೆ ಅವಕಾಶವನ್ನು ಮಾಡಿಕೊಡಲಾರದೆ 2 ಹಣ್ಣುಗಳನ್ನು ಬಂಧಿಸಿ ಜಾಗೃತಿಯಾಗಿ ಹೊರಡುವ ನಾವು. ಮಾತೆ, ನೀವು ಚಿಂತಿಸಬೇಡಿ. ಸ್ವಲ್ಪ ಮಟ್ಟಿಗೆ ನೀವು ನಮಗೆ ಅಪ್ಪನೆ ಕೊಟ್ಟರೆ ಸ್ವಲ್ಪ ಮಟ್ಟಿಗೆ ನನ್ನ ಪರಾಕ್ರಮವನ್ನು ತೋರಿಸುವೆನು. ಮಾತೆ, ಆದರೆ ಯಾವ ಗಲಭೆಗೂ ಅವಕಾಶವನ್ನು ಮಾಡಿಕೊಡಬಾರದು. ಆಗಲಿ ಮಾತೆ. ಅದು ಅವರ 2 ಹಣ್ಣುಗಳಿವೆ. ಅವರ ಕಿತ್ತು ತಿಂದು ತುತ್ತರಾಗಿವೆ. ಇದು ಯಾವ ರೈತು ಸ್ವಾಮಿ ಹಿಂಗೈತೆ? ಸರಿಯಾಗಿ ಎಗರ್ತೈತೆ ಮ್ಯಾಕ. ಯಾವ್ದಿದು? ಏನ್ ಪೂರ ಕತ್ತಾಳಿ ತಿನ್ಬಿಟ್ಟಿದ್ದಾಗದೆ, ಕತ್ತಾಳಿ ತಿನ್ಬಿಟ್ಟಿದ್ದಾಗದೆ, ಕತ್ತಾಳಿ ಗಬ್ಬು ಹೊಡಿತದೆ. ನಾನು ಇಂದು ಬಂದೆ. ಏನ್ ಒಂದ್ ಮಕ್ಳು ತಿಂದದೆ ಕತ್ತಾಳಿ? ಒಂದು ಅವಧಿಯು ಗೊತ್ತಾಯಿತು. ಒಂದು ಮುದ್ರೆಗೆ ಬಾರೋ ಮಹಾರಾಜ ಇರ್ತಾರೆ. ಸ್ವಾಮಿ ಮುಟ್ಟಲ್ಲ. ಯಾರು ನೀನು? ಕಪಿಯೇ, ಯಾರು ನೀನು? ಏನಪ್ಪ ಇದು? ಏನು ಇದು ಹಿಂಗದೆ ಮೊಡತದೆ ನಮ್ಮನ್ನ? ಏನಿದು ಅಪ್ಪ? ಏನಿದು ಬಾಲ ಇಷ್ಟುದ್ದ ಇದ್ರಕ್ಕ? ಓ, ಸಾಮ್ಯಾದ ಕಪಿ ಅಲ್ಲದಪ್ಪ ಇದು. ಒಂದು ಮಕ್ಳಿಗೆ ತಿನ್ನೋದೆ ಕತ್ತಾಳಿ. ಮಹಾರಾಜಕ್ಕೆ ಹೋಗಿ ಹೇಳ ನಡಿ. ಅವ್ರು ಏನೋ ಮಾಡ್ಕೊಂಡಿ, ನಮ್ಗೆ ಯಾಕಿದ್ರೆ ಕೆಲಸ ನಡಿಯಾಕ ಹೋಗೋದು. ಅದು ಮದ್ಯಾದು ಯಾಕಪ್ಪ ಅಬ್ಬಾದೆ జం చేస్తాము మంత్రి. ಮಂತ್ರಿ, ಮಹಾರಾಜರೇ, ಮಹಾರಾಜರೇ, ಸೀತೆಗೆ 2 ತಿಂಗಳ ಅವಧಿಯನ್ನು ಕೊಟ್ಟಿದ್ದೆ. ಆ 1 ತಿಂಗಳು ಕಳೆದುವಾಯಿತು. ಆ ಸಮಾಚಾರ ತಿಳಿಯಲಿಲ್ಲ. ಮಹಾರಾಜರೇ, ಅಯ್ಯಯ್ಯೋ ಅಪ್ಪ, ಅಯ್ಯಯ್ಯೋ ಅಪ್ಪ, ಅಯ್ಯಯ್ಯೋ ಅಪ್ಪ, ಅಯ್ಯಯ್ಯೋ ಅಪ್ಪ, ಅಲಾದು ಕೋತಿ ಬಂದು, ಅಲಾದು ಕೋತಿ ಬಂದು, ಮನವೆಲ್ಲ ನಾಶವಾಯಿತು, ಕಾಲೆಲ್ಲ ಬಂದು, ಅಯ್ಯಯ್ಯೋ ಅಪ್ಪ, ಅಯ್ಯಯ್ಯೋ ಅಲಾದು ಕೋತಿ ಬಂದು, ಮನವೆಲ್ಲ ನಾಶವಾಯಿತು, ಬೆಳೆಯಲ್ಲ ಕೆಟ್ಟೋಯ್ತು, ನಮ್ಮ ವನಫಲಕದಲ್ಲಿ, ನಮ್ಮ ವನದಲ್ಲಿ ಯಾವುದೋ ಕೋತಿ ಬಂದು ವನವೆಲ್ಲ ನಾಶನ ಮಾಡಿದಲ್ಲದೆ ನಮ್ಮ ಅಕ್ಷಯನನ್ನು ಕೊಂದಿರು. ನಮ್ಮ ಅಕ್ಷಯನು ನಮ್ಮ ವನದಲ್ಲಿ ನೀವು ಈಗ ಹಣ್ಣು ತಿಂದು ಅವನೆಲ್ಲ ಹಾಳು ಮಾಡುತ್ತಿರುವುದು ನಿಜ. ನಿಜ ಮಹಾರಾಜರೇ, ಕಪಿಯನ್ನು ಬಂಧಿಸಿಲ್ಲ ಅಂದ್ರೆ ನಮ್ಮ ಲಂಕೆಯನ್ನು ಸುಡುವುದ. ರಾಕ್ಷಸರು, ನೀವು ಆ ಕೋತಿಗೆ ಎದುರು ಬಿದ್ದು ಓಡಿ ಬಂದಿರ. ಕಪಿ ಅಲ್ಲ ಅದು. ಇಷ್ಟುದ್ದ
ಮಂತ್ರಿ ಮಹಾರಾಜರೇ, ನಮ್ಮ ಇಂದ್ರಾಜಿನ ಆಸ್ಥಾನಕ್ಕೆ ಬರಮಾಡು. ಯಾರಲ್ಲಿ ನಮ್ಮ ಇಂದ್ರಾಜಿನ ಆಸ್ಥಾನಕ್ಕೆ ಬರಮಾಡಿರಿ. ಮಹಾರಾಜರೇ ನಮಸ್ಕಾರ. ಕುಮಾರ, ನಿನಗೆ ಮಂಗಳವಾಗದೆ. ಸಂಜಯ್, ನಾನು ಇಷ್ಟು ಜಾಗ್ರತೆಯಾಗಿ ಕರೆಸಿದ ಕಾರಣವೇನು? ಕುಮಾರ, ಯಾವುದೋ ಕೋಡಿಕೆ ಬಂದು ನಮ್ಮ ಪ್ರಮದಾವನದಲ್ಲಿ ಕಾಯೆಲ್ಲ ಕಚ್ಚಿ ಹಣ್ಣೆಲ್ಲ ತಿಂದು ರೆಂಬೆ ಕೊಂಬೆಗಳೆಲ್ಲ ಮುರಿಯುತ್ತಾ ಇರುವುದಂತೆ. ಹೋಗಿ ಅತಿ ಜಾಗ್ರತೆಯಾಗಿ ಉಪಾಯದಿಂದ ಹಿಡಿದಿದ್ದರು ನಾವು. ಮಹಾರಾಜರೇ, ಸಂಜಯ್, ನಿಮ್ಮ ಆಜ್ಞೆಯಂತೆ ಆ ಕೋತಿಯನ್ನು ಸೆಳೆದು ತರಬೇನು. ಮಂಗಳವಾಗಲಿ, ಹೇಳಿ ರಾಕ್ಷಸರ, ಆ ಕೋತಿ ಇರುವ ನೆಲೆಯನ್ನು ತೋರಿಸಿ ನಡಿ. ಮಹಾರಾಜರೇ, ಕವಿಗಳೇ, ಆ ಕೋತಿ ಇರುವ ನೆಲೆಯನ್ನು ತೋರಿಸಿ. ಏನು ಮಹಾರಾಜರೇ, ಇದೇ ಆ ಕಪಿಯು. ಹಿಡಿರಿ ಮಹಾರಾಜರೇ. ಮಹಾರಾಜರೇ, ಅದೇನು ಸಾಮಾನ್ಯ ಕಪಿ ಅಲ್ಲ. ಇರಲಿ, ಅದಕ್ಕೆ ತಕ್ಷಣ ಶಿಕ್ಷೆಯನ್ನು ಮಾಡುವೆನು. ದೂರದಿಂದ ಬಾಲ ಆರ್ಭಾಟಿಸಿಕೊಂಡು ಬರುತ್ತಿರುವನು. ಬಂದರೋ ಬರಲಿ. ಅದು ಸಾಮಾನ್ಯ ಪರಾಕ್ರಮ ಮಹಾರಾಜರೇ. ಜೋಕೆ. ಅಚ್ಚಯ್ಯನ ಕೊಂದ ಮಿದ್ದೋಳು. ಅಚ್ಚಯ್ಯನ ಕೊಂದ ಮಿದ್ದೋ. ಅಚ್ಚಯ್ಯನ ಕೊಂದ ಮಿದ್ದೋ. ಏಜ ಕಪಿಯಲ್ಲಿಲ್ಲದಿಲ್ಲದೆ ಈ ಕಣಗಲ್ಲಿನ ಸರವಾರಿದೆ. ಈ ಕಣಗಲ್ಲಿನ ಸರವಾರಿದೆ. ನನ್ನ ಕೊಲೆ ಇಂದ್ರನಾಗಿಲ್ಲದಿದ್ದ ರಾಜ. ನೀಚ ಕಪಿ, ಇಲ್ಲಿ ಧೀರನಾದರೆ ನನ್ನ ಎದುರಿಗೆ ಬಂದೆನಲ್ಲೋ. ಮಹಾರಾಜರೇ, ಬಿಡಿ ಬಾಣವನ್ನು. ನಿಲ್ಲ ಮಂದ ಮತೆ ಘೋರ ಯೋಧಕ್ಕೆ. ಮಂದಮತೆ ಘೋರ ಯೋಧಕ್ಕೆ. ಸಂತೋಷೀಗ ಬಂದೋಷೀಗ ಕೊಂದೆ ಕೆಡಪತೆ. ನಿಲ್ಲ ಮಂದಮತೆ ಘೋರ ಯೋಧಕ್ಕೆ. ಸಂತೋಷೀಗ ಬಂದೋಷೀಗ ಕೊಂದೆ ಕೆಡಪತೆ. ನಿಲ್ಲ ಮಂದಮತೆ ಘೋರ ಯೋಧಕ್ಕೆ. ಶಾಸ್ತ್ರಗಳಲ್ಲಿ ಬಳಲು. ಇದಕ್ಕೆ ತಕ್ಷಣ ಶಿಕ್ಷೆಯನ್ನು ಮಾಡುವನು. ಕೊತಿಯ ಪೆಳ್ಳಲು ಕೊತಿಯ ಪೆಳ್ಳಲು Arrivederci.
ನನ್ನ ಅಸ್ತ್ರ ಶಾಸ್ತ್ರಗಳೆಲ್ಲ ವಿಫಲವಾದವು. ಇದು ಚಕ್ರದ ಶಿಕ್ಷೆಯನ್ನು ಮಾಡುವೆನು, ಬ್ರಹ್ಮಾಸ್ತ್ರವನ್ನು ಸಿದ್ಧಪಡಿಸುವೆನು. ಮಹಾರಾಜರೇ ಬಿಡಿ ಬಾಣವನ್ನು. ಮಹಾರಾಜರೇ ಬಾಣವನ್ನು ಕಟ್ಟಿಕೊಳ್ಳಲೆ ಬ್ರಹ್ಮಾಸ್ತ್ರ, ಕಟ್ಟಿಕೊಳ್ಳಲೆ ಬ್ರಹ್ಮಾಸ್ತ್ರ. ರಾಜ ಈ ಕ್ಷಣದ ನಿನ್ನ ಶಿರವಾರಿಕೆ, ಈ ಕ್ಷಣದ ನಿನ್ನ ಶಿರವಾರಿಕೆ, ನಿನ್ನ ತಲೆ ಕಣ್ಣಿಸಿದೆ ನಾನಿಂದು ದುಡ್ಡ ರಾಜ. ನಿತ್ಯ ಕಪ್ಪಿ ಈಗ ನನ್ನ ಬ್ರಹ್ಮಾಸ್ತ್ರವನ್ನು ಸೇವಿಸಿದ್ದೆ. ಹಾ ಪರಮಾತ್ಮ, ನೀನು ಅನುಗ್ರಹದಿಂದಲ್ಲವೇ ಇಷ್ಟೊಂದು ಈ ಬ್ರಹ್ಮಾಸ್ತ್ರಕ್ಕೆ ಒಂದು ನೂತನ ಮಾರ್ಗಕ್ಕೆ ಬದ್ಧರಾಗಿ ಉತ್ತರ್ಮ. ಇದರಿಂದ ಆ ರಾವಣ ಬಲಾಬಲಗಳನ್ನು ಅಸ್ಥಾನಗಳನ್ನು ಅಲ್ಲಿನ ಬಲಾಬಲಗಳನ್ನು ತಿಳಿದುಕೊಂಡು ಹೋಗಿರ್ಬೋದು. ಪರಮಾತ್ಮ, ನೀವು ಅನುಗ್ರಹವು ಯಾವಾಗಲೂ ನನ್ನ ಮೇಲೆ ಇರಲಿ. ರಕ್ಷಿಸಿರ ಮಹಾರಾಜರೇ, ಈ ಕಪಿಯು ನನ್ನ ಬ್ರಹ್ಮಾಸ್ತ್ರಕ್ಕೆ ಕಟ್ಟಿ ಬಿದ್ದಿರುವನು. ಈತನನ್ನು ನಮ್ಮ ರಾಜಸ್ಥಾನಕ್ಕೆ, ನಮ್ಮ ತಂದೆ ಆಸ್ಥಾನಕ್ಕೆ ಕರೆದುಕೊಂಡು ಆಗ್ಬೋದು ಮಹಾರಾಜರೇ, ಈಗಲೇ ತೆಗೆದುಕೊಂಡು ಬರುವೆವು. ಅಯ್ಯೋ ಅಪ್ಪ ಅಪ್ಪ ಸ್ವಾಮಿ ಆಂಜನೇಯ ಸ್ವಾಮಿ, ಕಪಿ ವೀರನೇ, ನಾವು ಹೇಳ್ದಂಗೆ ಬಂದ್ಬಿಡಪ್ಪ ರಾಜರ ಮನೆಕ. ಮಜಾನ್ ಘಟ್ಟ ನೋಡಿದ್ರೆ ಆಗಲ್ಲ, ಎತ್ತೋ. ತೆಗೆದುಕೊಂಡು ಬಂದ ಆಗ್ಬೋದು ಮಹಾರಾಜರೇ, ಎತ್ತೋ ಎತ್ತೋ. ಕಪಿಯೇ, ನಮ್ಮ ಮಹಾರಾಜರ ಗಂಟನು ಹಂಗೆ ಬರಬೇಕು, ನಮ್ಮನ್ನೇನು ಮಾಡಬಾರ್ದು. ಮಂತ್ರಿ ಸಮಾಚಾರವೇನು ತಿಳಿಸು. ಈ ಸಂಧ್ಯಾ ಕಾಲಕ್ಕೆ ಹಾಗೂ ಇಂದ್ರದತ್ತು ಇಂದ್ರರಾಜನು ಕರೆದುಕೊಂಡು ಬರ್ತಿರುವನು. ಕುಮಾರ ನೀನು ಬಹು ತಂದೆಯೇ ನಮಸ್ಕರಿಸುವನು. ಕುಮಾರ ನೀನು ಬಹು ಸಮಾಚಾರವೇನು? ಸಮಾಚಾರವೇನು ತಂದೆಯೇ, ನಿಮ್ಮ ಆಜ್ಞೆಯಂತೆ ಆ ಕೋಚೆಯನ್ನು ಸೆಳೆದುಕೊಂಡು ನಿಮ್ಮ ಆಸ್ಥಾನಕ್ಕೆ ಬಂದಿರುವನು. ನಿಮ್ಮ ಅಪ್ಪನಾದರೆ ಆ ಕೋಚೆಯನ್ನು ಚಿತ್ರವಾಗಿ ಖಂಡಿಸಿಬಿಡುವನು. ಕುಮಾರ ನೀನು ದಳಿಗೆ ಬಂದಿರುವನು. ಈ ಪೀಠವನ್ನು ಅಲಂಕರಿಸಿ ನಾ ಕೋಚೆಯನ್ನು ನಾನು ಸಮಾಚಾರವನ್ನು ಕೇಳುವೆನು. ಅಪ್ಪಣೆ. ಇಲ್ಲ ಕೋಚೆ. ಕುಮಾರ ತಡೆ, ಈತನು ಯಾರು, ಈತನು ಎಲ್ಲಿಂದ ಬಂದೆಂದು ಮೊದಲು ತಿಳಿದುಕೊಂಡು ಆತನಿಗೆ ಶಿಕ್ಷೆ ವಿಧಿಸುವುದೋ ಬೇಡ ಒಂದು ತೀರ್ಮಾನವನ್ನು ಮಾಡೋಣ ಅಗ್ರಜ. ಹಾಗೆ ಆಗಲಿ. ಎಲ್ಲ ಕೋತೆ ಏತಕ್ಕಾಗಿ ಬಂದು ಸಮಾಚಾರವನ್ನು ತಿಳಿಸು. ಎಲ್ಲೋ ಕಪಿವಿಂದರೇ, ರಾಮ ಲಕ್ಷ್ಮಣ ಇಲ್ಲದ ಸಮಯದಲ್ಲಿ ಮುನಿವೇಷಧಾರಿ ಹೋಗಿ ಮಾತೆಯಾದ ಸೀತಾದೇವಿಯನ್ನು ಯಾರೋ ರಾವಣಾಸುರನ ರಾಕ್ಷಸನು ಅಪಹರಿಸಿಕೊಂಡು ಬಂದನಂತ ಈ ಸುದ್ದಿಯನ್ನು ಜಟ ಎಂಬ ಸುಗ್ರೀವರಾಜನಲ್ಲಿ ತಿಳಿದುಬಿಟ್ಟು ಕಪಿಸೈನ್ಯವನ್ನು ನಾನಾ ದಿಕ್ಕಿಗೆ ಕಳಿಸದು. ನಾನು ಆತನ ಹುಡುಕುತ್ತಾ ದಕ್ಷಿಣಾದಿಕ್ಕನ್ನು ಹೊರತು ಇಲ್ಲಿಗೆ ಬಂದಿದ್ದಳು. ಅವನು ಯಾವನ ರಾವಣ ತೋರಿಸಿದೆ, ಸ್ವಲ್ಪ ಮಟ್ಟಿಗೆ ಮಾತನಾಡಿಸಿದರು. ಏನೋ ಮಂತ್ರಿ ಈತನೇ ರಾವಣನು. ಈತನು ರಾವಣ ಸ್ವಾಮಿಯನ್ನು ಬೀಸಿ ಹೋಗಿಸಿರ್ಬೋದು. ಆದ್ದರಿಂದ ಈತನು ಮೇಲ್ಭಾಗದಲ್ಲಿ ರಾಮದೂತನಾದನ, ನಾನು ಕೀಳ್ಭಾಗದಲ್ಲ. ಆಯ್ತಪ್ಪ ಮಂತ್ರಿ ಕಂತ್ರಿ. ಜೈ ರವಿ ಸಮರ್ಥ. ಅಯ್ಯೋ ಮಹಾರಾಜ.
ಸುರಸರವಗಳನ್ನು ಗೆದ್ದ ನನ್ನ ಅಂಗದಿಂದ ಈಶ್ವರನಾದ ರಜದ್ಗಿರಿಯನ್ನು 20 ತೋಳಿಗಳಿಂದ ಎತ್ತಲು ಹೋಗಿ ಆಗದೆ ಬೆಟ್ಟದಿಂದ ಅಂಬಿಕಿದ ಮಾತ್ರಕ್ಕೆ 20 ತೋಳಗಳು ಗಿರಿಯೇ ಕೆಳಗೆ ಸಿಕ್ಕಿ ಅಜ್ಜಾಪಜ್ಜನಾಗಿ ಓಡಿ ಬಂದ ರಾವಣನೊಬ್ಬನು. ಅದರಲ್ಲಿ ನೀನು ಯಾವ ರಾವಣನು? ಯುದ್ಧವನ್ನು ಮಾಡಲುವಾಗಿ ಯುದ್ಧ ಮಾಡಲಾಗದೆ ರಣ ಏಣಿಗೆ ಹಾಕಿಕೊಂಡು ಅಜ್ಜಪಜ್ಜನಾಗಿ ಲಂಕೆಗೆ ಓಡಿ ಬಂದ ರಾವಣನು ನೀನೊಬ್ಬನು. ಅದರಲ್ಲಿ ನೀನು ಯಾವ ರಾವಣನು? ಕಾರ್ತಿಕ ವೀರನು ಜಯಿಸಿದ ಧೀರನು, ಕಾರ್ತಿಕ ವೀರನು ಜಯಿಸಿದ ಧೀರನು, ಮತ್ತು ಏನೇನು ಮಗಳು ಸಮುದ್ರದಲ್ಲಿ ಸೂರ್ಯನ ಕುರಿತು ಅರ್ಘ್ಯವನ್ನು ಬಿಡುತ್ತಿರುವಾಗ ನೀನು ಹಿಂದೆ ಹೋಗಿ ಅಪ್ಪಿಕೊಳ್ಳಲಾಗದೆ ವಾಲಿಯು ತನ್ನ ನಾಂಗುಲಿಂದ 3 ಸುತ್ತುಗಳ ಸುತ್ತಿ 7 ಸಮುದ್ರ ಹತ್ತಿ ಬಾಲಕನಾದ ಅಂಗದನ್ನು ಕಟ್ಟಿಗೆ ಬಾಲಿಗೆ ಕಟ್ಟಿರೋ ಬಾಲಕನಾದ ಅಂಗದನು ತನ್ನ ನೀಲಿನಿಂದ ಒದ್ದ ಮಾತರಿಗೆ 16 ಅಲ್ಲಿ ಕಿರಿಗಿ ಮುರಿಗಿ ಅಜ್ಜನಾಗಿ ಲಂಕೆಗೆ ಓಡಿ ಬಂದ ರಾವಣನೊಬ್ಬನು. ವಾಲಿಯ ಪುಲ್ಲಪ್ಪನ್ನು ಜಯಿಸಿದ ಧೀರನು, ವಾಲಿಯ ಪುಲ್ಲಪ್ಪನ್ನು ಜಯಿಸಿದ ಧೀರನು, ಧೀರಾಸೂರನು ಸೋರ ಗಂಭೀರನು, ನಾನೇನೋ ಧೀರ ನಾನೇನೋ ವಾಲಿಯ ಉಳ್ಳವನು ಜಯಿಸಿದ ಧೀರನು ನಾನೇನೋ ಮತ್ತು ಏನೇನು ಮಗಳು ಅಲಂಕಾರದಲ್ಲಿ ಅರ್ಘ್ಯ ಮುಡ್ತಿರುವಾಗ ಸಿದ್ಧಾರ್ಥೆಯನ್ನು ಎತ್ತಲವಾಗಿ ಆಗದೆ ಅಜ್ಜಬುದ್ಧನಾಗಿ ತನ್ನ ಎದೆ ಮೇಲೆ ಕರ್ಕೊಂಡು ಅಜ್ಜಮಜ್ಜ ಲಂಕೆಗೆ ಓಡಿ ಬಂದ ಆದರೆ ನೀನು ಯಾವ ಕಾರ್ತಿಕ ತೀರನು
ನಾನೇನೋ ಹುಚ್ಚುಕಪ್ಪಿ ಮತ್ತು ಏನೇನು ಮಗಳು ಎಲ್ಲೋ ರಾವಣ ಯಾಕ ದುಡುಕುವೆ ಇನ್ನು ನಾನು ಕೇಳು ಅದ ರಾಮಸ್ವಾಮಿ ದೋತನ ನಡ ರಾವಣ ಬೇರೆನು ಮಾಡಲ ರಾಮಸ್ವಾಮಿ ದೋತನ ನಡ ರಾಮಸ್ವಾಮಿ ದೋತನ ನಡ ರಾವಣ ಬೇರೆನು ಮಾಡಲ ರಾಮಸ್ವಾಮಿ ದೋತನ ನಡ ಸೀದೆ ಕಣ್ಣು ರಾವಣ ನಿನ್ನ ಆಟ ಪ್ರಬಲವಾಯಿತು. ನಿನ್ನನ್ನು ಏನನ್ನು ಒತ್ತಿಸಿ ಓಡಿಸುವೆನು. ರಾವಣ ಅದು ಎಂದಿಗಾಯ್ತು ಇನ್ನು ಹೇಳುವೇನೆ ಕೇಳು. ಯಾರೆಂದು ನೀ ಯಾರೆಂದು ನೀ ಬಲಯೋ ಚಿತಾದೇವಿ ಯಾರೆಂದು ನೀ ಬಲಯೋ ಏನೇನು ಲೋಕ ನಾರಿ ಜೀವಮಾನಿ ರಾವಣ ಏನಾದ್ರು ಮಗಳು ಯಾರೆಂದು ನೀ ಬಲಯೋ ಚಿತಾದೇವಿ ಯಾರೆಂದು ನೀ ಬಲಯೋ ಏನೇನು ಲೋಕ ನಾರಿ ಜೀವಮಾನಿ ಶ್ರೀರಾಮರಮಣಿ ಯಾರೆಂದು ನಾನಾರು ನೀ ಬಲ್ಲಯ್ಯ ನಾನಾರು ನೀ ಬಲ್ಲಯ್ಯ ಅವನ ನೆಮ್ಮನ ನೀನಾಗದಾನೆ ನಾನಾರು ನೀ ಬಲ್ಲಯ್ಯ ನಾನಾರು ನೀ ಬಲ್ಲಯ್ಯ ಮತ್ತು ಏನೇನು ಮಗಳು ರಾವಣ ನಿನ್ನ ಅವತಾರವು ನಿನ್ನ ನರಟೆಯು ನಿನ್ನ ಅವತಾರ ಎಲ್ಲಿ ಮುಗಿಯುವುದಿಲ್ಲ ಇನ್ನು ಹೇಳುವೇನೆ ಕೇಳು. ಕಳ್ಳರ ಚಾಸ ಕೇಳು ಕುಳ್ಳನ್ನು ಬೇಳುವರೆಂಡು ಕಳ್ಳರ ಚಾಸ ಕೇಳು ಕುಳ್ಳನ್ನು ಬೇಳುವರೆಂಡು ಕುಳ್ಳಲ್ಲ ಬೇಳೋ ರಾವಣ ಪರಿಣಾರಿಯ ಸೌರೆ ಸುಳ್ಳಲ್ಲ ಬೇಳೋ ಕಳ್ಳ ಕಪಿಯ ಕೇಳು ಸುಳ್ಳನ್ನು ಬೇಳುವುದರೆ ಕಳ್ಳ ಕಪಿಯ ಕೇಳು ಸುಳ್ಳನ್ನು ಬೇಳುವುದರೆ ಶಿರಸನ್ನು ಹೋರಿ ಸೂತೆನು ನಿ ಶಿರವನ್ನು ತಿರುಹಾಡಿ ಸೂತೆನು ದನಜಾನೆ ನಿನ್ನಯ ಚೆಲುವು ಕರೆಯುವ ಧೀರವರು ದನಜಾನೆ ನಿನ್ನಯ ಚೆಲುವು ಕರೆಯುವ ಧೀರವರು ಕೊಲ್ಲಲ್ಲೋ ಕೇಳೋ ರಾವಣ ಪರಿಣಾರಿಯ ಸೋನೆ ಕೊಲ್ಲಲ್ಲೋ ಕೇಳೋ ಧನುಜಾನ ನಾನು ಈಗ ಕಡಿಯುವ ತೀರರು ಕಡಿಯೋಣ ತೀರರು ಧನುಜೂತ ನಾನೀಗ ಈಗ ನಿನ್ನ ಮಾತೆಯೋ ನೀನು ತಂದೆ ಲಂಕೆಯ ಸುರಲೋ ಬಂದೆ ಮಾತೆಯೋ ನೀನು ತಂದೆ ಲಂಕೆಯ ಸುರಲೋ ಬಂದೆ ಕಡಿಯೇನು ನಿನ್ನ ಮುಂದೆ ಅಲ್ಗಲ್ ನಿನ್ನ ಮುಂದೆ ಜಾನಕಿಯೋ ನಾನು ತಂದೆ ಲಕ್ಕ ಸುರಲ ನೀನು ಬಂದೆ
ಕೊಂದು ಜೈ ಜೈ ರಾವಣ ರಾಮಚಂದ್ರನಿಗೆ ಶರಣು ಕೊಂದು ಕಳ್ಳ ಕಸಿ ಕೇಳು ಕಳ್ಳನ್ನು ಹೇಳುವುದಾದರೆ ಶಿರವನ್ನು ಓಡಿಸುತ್ತೇನೆ ಕಳ್ಳರ ಕಸಿ ಕೇಳು ಸುಳ್ಳನ್ನು ಬೇಳುವುದಾದರೆ ಶಿರವನ್ನು ಓಡಿಸುತ್ತೇನೆ ನಿನ್ನ ಹಠ ಪ್ರಬಲವಾಯಿತು ನಿನ್ನನ್ನು ಈಗಲೇ ವಂದಿಸಿ ಓಡಿಸುವೆನು ಇಲ್ಲ ರಾವಣ, ನೀನು ಸೀತಾಮಾತೆಯನ್ನು ತಂದಿರುವುದನ್ನು ಹೋದರೆ ನಿನ್ನ ಕುಲವನ್ನು ನಾಶ ಮಾಡುವುದಕ್ಕೆ ಹುಚ್ಚುಕವಿ ಏನೇನು ಮಗಳಿವೆ ಅಗ್ನಿಯನ್ನು ಸೆರಗಿನಲ್ಲಿ ಕಟ್ಟಿಕೊಂಡು ಬಂದಾಯಿತು. ಈಗಲಾದರೂ ನನ್ನ ಮಾತನ್ನು ಕೇಳಿ ಸೀತಾಮಾತೆಯನ್ನು ರಾಮರಿಗೆ ಒಪ್ಪಿಸು. ಅದರ ಕಾಲ್ಗಳಿಗೆ ಸೆರಗಿಸಲಾಗು. ನಿನ್ನ ಕ್ಷಮಿಸಿ ಬಿಡುವೆನು. ಹೇಳಿ ರಾಕ್ಷಸ, ನಿನಗೆ ನಿನ್ನನ್ನು ಕರೆದುಕೊಂಡು ರಾಮನಿಗೆ ಒಪ್ಪಿಸಬೇಕೆ? ಹುಚ್ಚುಕವಿ ಏನು ಮಗಳುತ್ತಿರುವೆ? ಇಲ್ಲದ ಪಕ್ಷದಲ್ಲಿ ನನ್ನ ಕಾಲ್ಗಳಿಗೆ ನನಗೆ ಒಪ್ಪಿಸಿ ನನ್ನ ಕಾಲ್ಗಳಿಗೆ ಸೆರಗಿಸಲಾಗು. ನಿನ್ನ ಕ್ಷಮಿಸಿ ಬಿಡುವೆನು. ಹೇಳಿ ಕಪಿ, ನಿನ್ನ ಕಾಲಿಗೆ ಬಿದ್ದು ಸಮಯನ ಕೇಳಬೇಕೆ? ಈಗಲೇ ನಿನ್ನನ್ನು ಓದಿಸುವೆನು. ಅಗ್ರಜ, ಶಾಂತಿಯಿಂದಿರು. ಈತನ ಮಾತುಗಳು ಸತ್ಯವೆಂದು ನಂಬು. ಶ್ರೀ ವಿಷ್ಣುನ ಮಹಾನ್ ಅವತಾರವೇ ಶ್ರೀರಾಮನಾಗಿ ಆದಿಶೇಷನೇ ಲಕ್ಷ್ಮಣನಾಗಿ ಜನಿಸಿರುವರು. ಅಷ್ಟು ಮಾತ್ರವಲ್ಲ, ಭೂದೇವಿಯ ಸೀತಾಮಾತೆಯಾಗಿ ಜನಿಸಿರುವಳು. ಅವರು ಸೀತಾಮಾತೆಯನ್ನು ಆತನಿಗೆ ಒಪ್ಪಿಸಿ ಶ್ರೀರಾಮನಿಗೆ ಒಪ್ಪಿಸಿ ಶರಣಾಗತಿಯನ್ನು ಬಯಸು. ನಿನಗೆ ಮುಂದೆ ಒಳ್ಳೆಯದಾಗುವುದು. ಸಾಕು ಸುಮ್ಮನೇರು. ಹೊರಡು ಹೋಗು. ನಾನು ಈಗಲೇ ನೀನು ಹೇಳುವುದ ನಾನು ಕೇಳುವುದ? ಹೊರಡು ಹೋಗು. ಅಗ್ರಜ, ನಿನ್ನಿಂದ ನಾನು ಬಯಸಿಕೊಳ್ಳಬೇಕು ಅವಶ್ಯಕತೆ ನನಗಿಲ್ಲ. ನಿನ್ನ ಕುಲವೆಲ್ಲವೂ ಹಿಂದೆ ನಾಶವಾಗುವುದು. ನಾನೀಗಲೇ ಆ ಶ್ರೀರಾಮನ ಪಾದದಲ್ಲಿ ಶರಣಾಗತಿಯನ್ನು ಬಯಸುವನು. ಇನ್ನು ಹೋಗಿ ಬರುವೆನು. ಹೋಗು ಹೋಗು. ಎಲ್ಲ ವಿಭೀಷಣ ವಿಭೀಷಣ, ಈ ಕಪಿಗೆ ತಕ್ಕ ಅಂಗವಾಗುವುದು. ಓಹೋ, ಈ ಬಾಲವೇ ಮುಖ್ಯವಾದ ಅಂಗವ? ಹಾಗಾದರೆ ಏಡಿ ರಾಕ್ಷಸರು ಬನ್ನಿ. ಈ ಬಾಲಕ್ಕೆ ಬಟ್ಟೆಗಳನ್ನು ಸುತ್ತಿ ಎಣ್ಣೆಯನ್ನು ಹಚ್ಚಿ ಬೆಂಕಿಯನ್ನು ಹಚ್ಚಿ ಬೀದಿಯನ್ನು ಬೆಳಗಡೆ ಮಾಡಿ ಅರಳಿ ಮರಳಿ ಆ ಊರಿಂದ ಆಚೆ ತೊಳೆಬಿಡು. ಅರಳಿ ಮರಳಿ ಹೋಗಿ ಓ ಬಡರಾಮನ ಮನೆಯಲ್ಲಿ ಸೇರಲಿ. ಆಗೋ ಓ ಬಡರಾಮನು ಎಚ್ಚರದಿಂದ ಇರಲಿ. ನನ್ನ ಬಾಳು ಉರಿತಿರಿದ್ದರೂ ಶೀತಲಾವಣೆ ಇರುವುದಲ್ಲ.
ಆಹಾ ಪರಮಾತ್ಮ, ಇದೆಲ್ಲವೂ ನಿನ್ನ ಅನುಗ್ರಹದಿಂದಲ್ಲವೇ ಪರಮಾತ್ಮ? ಆಹಾ ಅಲ್ಲಿ ಕಾಣುವ ದೊಡ್ಡ ದೊಡ್ಡ ಸೌದೆ ಮದಿಗೆ ಹೋಗಿ ಈ ಕಡೆಯಿಂದ ಬೆಂಕಿನ ಹತ್ತಿಸಿವೆನು. ಜೈ ರಘುವೀರ ಸಮರ್ಥ. ಆಹಾ ಈಗ ನನಗೆ ಬಹಳ ಸಂತೋಷವಾಯಿತು. ಎಷ್ಟು ಪ್ರಕಾಶವಾಗಿ ಉರಿತಿರುವುದಲ್ಲ. ಮರೆತಿದ್ದೇನು, ಈ ಊರು ಏನಾದರೂ ಅಶೋಕ ಬೆದೆಗೆ ವ್ಯಾಪಿಸಿದರೆ, ಮಾತೆಯಾದ ಸೀತಾದೇವಿ ಊರಿಗೆ ಸಿಗ್ತಿದ್ದರೆ ನನ್ನ ಗತಿ ಏನಾಗಬಹುದು? ಏನು ಮಾಡಲಿ? ಈ ಊರಿ ಮಹಾಪತಿರಾದ ಮಾತಾದೇವಿಗೆ ಅಶೋಕ ಬೆದೆಗೆ ವ್ಯಾಪಿಸಿದರೆ ಎಂದಿಗೂ ವ್ಯಾಪಿಸುವುದಿಲ್ಲ. ನನ್ನ ಆಗಮನವಾಗಿ ಸಮುದ್ರ ತೀರದಲ್ಲಿ ಎದುರು ನೋಡುತ್ತಿರುವ ಅಂಗದ ಜಾಂಬವ ಬಳಿಗೆ ಹೋಗಿ ಈ ಸಂತೋಷ ವಿಷಯವನ್ನು ಹೇಳಿವೆನು. ಜೈ ರಘುವೀರ ಸಮರ್ಥ. ಈ ಸಂತೋಷವನ್ನು ತಿಳಿಸಿ ರಾಮ ಲಕ್ಷ್ಮಣರನ್ನು ರಾವಣಾಸ್ಪದ ಯುದ್ಧಕ್ಕೆ ಕರೆದುಕೊಂಡು ಸೀತೆಯನ್ನು ಕರೆದುಕೊಂಡು ಹೋಗಿ ಬಿಡುವೆನು, ಪ್ರಾರ್ಥಿಸುವೆನು. ಸರ್ವಮಂಗಲ ರಾಮ ಸೀತಾ ರಾಮ ರಾಮ, ಸರ್ವ ವಿರುದ್ಧ ಶಾಂತಿದಾತ ರಾಮ ರಾಮ ರಾಮ, ಸರ್ವ ವಿರುದ್ಧ ಶಾಂತಿದಾತ ರಾಮ ರಾಮ. ಸರ್ವಮಂಗಲ ರಾಮ ಸೀತಾ ರಾಮ ರಾಮ, ಸರ್ವ ವಿರುದ್ಧ ಶಾಂತಿದಾತ ರಾಮ ರಾಮ ರಾಮ, ಸರ್ವ ವಿರುದ್ಧ ಶಾಂತಿದಾತ ರಾಮ ರಾಮ. నిన్ను నీవను నీరోరించి రామ మామ, నిరుపమాని రూపములకు రామ రామ రామ, నిరుపమాని రూపములకు కామ క్రోధ లోహంబులు త్రోసి పరోసి కడకు త్రాసి బ్రోవమయ్య రామ రామ రామ, కడకు ద్రోహి బ్రోవమయ్య రామ రామ. ఏకశిరా పురివాస సీత రామ రామ, లోకేశ బహురూప విధాత రామ రామ రామ, లోకేశ బహురూప విధాత రామ రామ. రామకృష్ణ గోవింద నారాయణ, రామకృష్ణ గోవింద నారాయణ, నన్ను ప్రేమించు పాలించు నారాయణ. రామకృష్ణ గోవింద నారాయణ, నన్ను ప్రేమించు పాలించు నారాయణ. రామకృష్ణ గోవింద నారాయణ, శ్రీమన్నారాయణ భక్త పారాయణ, లక్ష్మీనారాయణ సర్వనారాయణ, నారాయణ లక్ష్మీనారాయణ. రామకృష్ణ గోవింద నారాయణ, లక్ష్మీనారాయణ లక్ష్మీనారాయణ, స్వామినారాయణ హరినారాయణ బ్రహ్మనారాయణ. జై సద్గురుమూర్తికు ఆంజనేయ వరద గోవింద, లక్ష్మీ నరసింహస్వామి పాలు గోవిందో, ముక్కోటి దేవతకు పాలు గోవిందో, గ్రామ దేవతకు పాలు గోవిందో, నవగ్రహ పాదకు గోవిందో, వీరబ్రహ్మంత స్వామి పాలు గోవిందో, ఓం శక్తి పాదము గోవిందో, సర్వనాథ భూయాదము గోవిందో. హరే నమ పార్వతీపదే. కళ్యాణాప్తుత ఘాత్రాయ స్వామి పదం ప్రదాయిని,
कल्याणाप्तुतगात्राय स्वामी दग्धं प्रदायिनी श्रीमद्वेङ्कटनाथाय श्रीनिवासाय मङ्गलो कौसलेन्द्राय मङ्गलो पवित्राणाय साधूनां विनाशाय कदुष्कृतो धर्म संस्थापनार्थाय संभवामि युगे युगे संभवामि युगे युगे ओम शांति शांति शांति